ದಾವಣಗೆರೆ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಇವತ್ತು ಬೆಳಗಿನ ಜಾವ ಒಂದು ಬೆಂಕಿ ಅವಘಡ ಆಗಿದೆ. ಬೆಳಗ್ಗೆ 7:30-8 ಗಂಟೆ ಸುಮಾರಿಗೆ ಚಿಕ್ಕೇರಿ ಆಸ್ಪತ್ರೆಯ ಓಟಿಯಲ್ಲಿ ಒಂದು ದೊಡ್ಡ ಅವಘಡ ಸಂಭವಿಸಿತ್ತು. ಒಂದಕ್ಕೂ ಬಿಲ್ ಮಾಡ್ತಾರೆ. ಅಕಸ್ಮಾತ್ ಇಲ್ಲಿ ಬ್ಲಡ್ ರಿಪೋರ್ಟ್ ಸರಿ ಇಲ್ಲ ಅಂದ್ರೆ ಮತ್ತೆ ಬಾಪೂಜಿ ಬರ್ಕೊಡ್ತಾರೆ. ಬಾಪೂಜಿ ಅಂದ್ರೆ ಇವ್ರ ಮನೆ ಹಾಸ್ಪಿಟಲ್ ಅಲ್ವಾ, ಅಲ್ಲಿ ಹೋದ್ರೆ ಬ್ಲಡ್ ಇಲ್ಲಿ ಏನಾದ್ರು ರಿಪೋರ್ಟ್ ನೆಗೆಟಿವ್ ಬರ್ಲಿಲ್ಲ ಅಂದ್ರೆ ಮತ್ತೆ ಬಾಪೂಜಿಗೆ ಬರ್ಕೊಡ್ತಾರೆ. ಏನಾಗಿದೆ ಒಂದ್ ಸ್ವಲ್ಪ ನೀವು ಅಲ್ಲಿದ್ದಂತ ಐ ವಿಟ್ನೆಸ್ ನೀವು ಒಂದು ಎಕ್ಸ್ಪ್ಲೇನ್ ಮಾಡಿ. ಮೀಡಿಯಾನು ಇದೆ, ಜನರಿಗೂ ಗೊತ್ತಾಗ್ಲಿ. ಷರತ್ತಿರ್ಲಿಲ್ಲ ನಿಮ್ಮ ಪ್ರಕಾರ? ಬಟ್ಟೆ ತಗೊಂಡು ಅದೇ ಗೊತ್ತಾಯ್ತು, ಅಲ್ಲಿ ಇರ್ಲಿಲ್ಲ, ಸ್ಪಾಟ್ ಅಲ್ಲಿ ಇರ್ಲಿಲ್ಲ. ಮೈನ್ ಬ್ಲಾಸ್ಟ್ ಇಲ್ಲ ಆಗಿದ್ದ? ಇದು ಎಲ್ಲಿತ್ತು ಪಕ್ಕನ ಅದು ಮೂವಬಲ್ ಅಲ್ಲ, ಇದು ನೈಟ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು. ಇಲ್ಲಿ ಟೆಕ್ನಿಷಿಯನ್ ಯಾರು ಆನ್ ಡ್ಯೂಟಿ ಇದ್ದಿದ್ದು ಮಾರ್ನಿಂಗು? ಅಲ್ಲಲ್ಲ, ಈ ಟೆಕ್ನಿಷಿಯನ್ ಆಕ್ಟ್ರೆಸ್ ಅಲ್ಲ, ಈ ಆಪರೇಟ್ ಮಾಡುವಂತ ಇದ್ರು, ಅವರು ಡ್ಯೂಟಿಯಲ್ಲಿ ಇದ್ರ? 2 days ಮುಂಚೆ ಇಲ್ಲಿಯ ಓಟಿ ಟೆಕ್ನಿಷಿಯನ್ ಸರ್ಜನ್ ಗಮನಕ್ಕೆ ತಂದಿದ್ದಾರಂತೆ, ಎಲ್ಲೋ ಲೈಟ್ ಆಗಿ ಲೀಕ್ ಆಗ್ತಾ ಇದೆ ಅಂತ ಹೇಳಿ. ಅದು ಓಟಿ ಟೆಕ್ನಿಷಿಯನ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ಡಾಕ್ಟ್ರಿಗೆ ಗೊತ್ತಾಗಲ್ಲ. ಇದು ಟೆಕ್ನಿಕಲ್ ಇಶ್ಯೂ ಆಗಿರುವಂತದ್ದು. ಇದು ಅನ್ಫಾರ್ಚುನೇಟ್ಲಿ ಓಕೆ. ಆದ್ರೆ ಇಷ್ಟು ದೊಡ್ಡ ಅನಾಹುತ ಆಗಿ ಏನಾದ್ರೂ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಒಂದು ನೀವು ಸ್ಟಾಫ್ ಹೊಣೆ ಆಗಲ್ಲ, ಸರ್ಜನ್ ಹೊಣೆ ಆಗಲ್ಲ, ಡಾಕ್ಟ್ರು ಹೊಣೆ ಆಗಲ್ಲ, ಮತ್ತೆ ಯಾರು ಹೊಣೆ? ಇಷ್ಟು ದೊಡ್ಡ ಒಂದು ಅನಾಹುತ ಆಗಿದೆಯಲ್ಲ. ಒಂದು ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿದ್ರೆ ಇಲ್ಲಿ ರೋಗಿಗಳು ಬರೋದು ಅವರ ಆರೋಗ್ಯ ಸುಧಾರಣೆಗಾಗಿ. ಅವ್ರು ಬಂದಾಗ ಅವರಿಗೆ ಬೇಕಾದಷ್ಟು ಫೆಸಿಲಿಟೀಸ್ಗಳು ಕೊಡಬೇಕು ಸರ್ಕಾರ. ನಾನು 2 ತಿಂಗಳು ಮುಂಚೆ ಇಲ್ಲಿ ವಿಸಿಟ್ ಮಾಡಿದ್ದೆ, ನೀವು ನೋಡಿದೀರಾ. 2 ತಿಂಗಳು ಮುಂಚೆ ಮೂಲಭೂತ ಸೌಕರ್ಯಗಳು ಇರ್ಲಿಲ್ಲ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಗಮನಕ್ಕೆ ತಂದಿದ್ದೇನೆ. ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರಿಗೆ ಎಕ್ಸ್ ಅಲ್ಲಿ ನಾನೇ ಟ್ಯಾಗ್ ಮಾಡಿದ್ದೇನೆ. ಅದರ ನಂತರ 2 ಮೀಟಿಂಗ್ ನಡೆದಿದೆ ಅಂತ ನಾನು ನೋಡಿದೆ ವರದಿ. ಮೀಟಿಂಗ್ ಇದ್ದು ಫಲಶ್ರುತಿ ಏನಾಯ್ತು, ಪ್ರತಿಫಲ ಏನಾಯ್ತು, ಇದೆಲ್ಲ ನೋಡ್ಬೇಕಲ್ಲ. ಇವತ್ತು ಯಾರೋ ಪೇಷಂಟ್ ಇದ್ದಾರೆ ಬಿಡಿ, ನಾಳೆ ನೀವು ಆಗಿರ್ಬೋದು, ನಾನು ಆಗಿರ್ಬೋದು ಪೇಷಂಟು. ನಮ್ಮ ಪರಿಸ್ಥಿತಿ ಇದ್ದಾಗ ಯಾರು ಕೇಳ್ಬೇಕು ಇದನ್ನ? ನಮ್ಮ ವ್ಯವಸ್ಥೆಗಳು ಸುಧಾರಿಸ್ಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಮ್ದು ವಿನಂತಿ ಏನಂದ್ರೆ, ಇಂತಹ ದೊಡ್ಡ ಅನಾಹುತ ಆಗಿದೆ, ತಕ್ಷಣ ಆರೋಗ್ಯ ಮಂತ್ರಿಗಳು ಇಲ್ಲಿಗೆ ಭೇಟಿ ನೀಡಬೇಕು. ಬೇರೆ ಏನು ಪರಿಹಾರ ಇಲ್ಲ. ಆರೋಗ್ಯ ಮಂತ್ರಿ ಭೇಟಿ ನೀಡಬೇಕು, ಡಿಸ್ಟ್ರಿಕ್ಟ್ ಸರ್ಜನ್ಗೆ ಅಮಾನತ್ ನೀಡಬೇಕು. ಎಲ್ಲಿಯವರೆಗೆ ಇದು ಇನ್ವೆಸ್ಟಿಗೇಷನ್ ಆಗಲ್ಲ, ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಟ್ ಆಗ್ಬೇಕು. ಯಾರೇ ತಪ್ಪು ಮಾಡಿರ್ಲಿ, ನಿರ್ಲಕ್ಷ್ಯ ಎಲ್ಲಾದ್ರೂ ವಹಿಸಿದ್ರೆ ಅವರ ಮೇಲೆ ತಕ್ಷಣ ಕ್ರಮ ಆಗಬೇಕು. ಮತ್ತೆ ಇಲ್ಲಿ ಏನು ಅನಾಹುತಗಳಾಗಿದೆ, ಈ ಅನಾಹುತಗಳ ಬಗ್ಗೆ ಮುಂಜಾಗ್ರತೆ ವಹಿಸ್ಲಿಕ್ಕೆ ಒಂದು ಫೈರ್ ಇಂಜಿನ್ ಒಂದು ಯೂನಿಟ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಅದೇ ಫೈರ್ ಸೇಫ್ಟಿ ಇಲ್ಲ. ಯಾರು ಇದು ಆರಿಸಿದ್? ಯಾರು? ನೀವೇ ನೀರೆಲ್ಲ ಹಾಕಿದ್ದು. ಈಗ ಈ ಬಿಲ್ಡಿಂಗ್ ಎಲ್ಲಿದೆ ಈ ಬಿಲ್ಡಿಂಗ್? ಅಲ್ಲ, ನೀವು ನಿಮ್ ಬಗ್ಗೆ ನಮಗೇನು ಇಲ್ಲ, ನೀವು ಆಸ್ ಎ ಸ್ಟಾಫ್ ಗೊತ್ತಾಯ್ತು. ನಾವು ಹೇಳ್ತಾ ಇರೋದು ಮಾಧ್ಯಮದ ಮುಖಾಂತರ ಆರೋಗ್ಯ ಮಂತ್ರಿ. ಇದೆ ರೂಮ್, ಇಲ್ಲಿ ನಾನು ವಿಚಾರ ಎಲ್ಲ ಡೀಪ್ ಆಗಿ ತಗೊಂಡಲ್ಲ. ಇಲ್ಲಿ ಟೋಟಲಿ ಫೈರ್ ಸೇಫ್ಟಿ ಇಲ್ಲ. ಇಲ್ಲಿ ಈಗ ಒಂದು ಮಾಮೂಲಿ ಬಿಲ್ಡಿಂಗ್ ಫೈರ್ ಸೇಫ್ಟಿ ನೋಡ್ತಾ ಇದ್ರೆ ಎನ್ಒಸಿ ಕೊಡಲ್ಲ ಸರ್. ಇಷ್ಟು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಫೈರ್ ಸೇಫ್ಟಿ ಇಲ್ಲದೆ ಪೇಷಂಟ್ ಗಳನ್ನ ಏನು ಇಲ್ಲಿ ಅವರ ಕ್ಯೂರಿಗಾಗಿ ಕರ್ಕೊ ಬರ್ತಾರ, ಇಲ್ಲ ಅವ್ರ ಸಾವಿನ ತಗೊಂಡು ಹೋಗ್ಬೇಕು ಅವರು. ಅದೇ 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 ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯ ವ್ಯವಸ್ಥೆ ಆಪರೇಷನ್ ಥಿಯೇಟರ್ ನ ಕಂಟ್ರೋಲ್ ರೂಮ್ ಇದು. ಟೆಕ್ನಿಕಲ್ ಕಂಟ್ರೋಲ್ ಮಾಡುವಂತ ರೂಮ್ ನ ಅವಸ್ಥೆ ನೋಡಿ, ಸೀಲಿಂಗ್ ನೋಡಿ,
ಇವತ್ತು ಬೆಳಿಗ್ಗೆ 7 ಗಂಟೆಗೆ ಏನು ಅವಘಡ ಸಂಭವಿಸಿದೆ, ಅಗ್ನಿ ಅವಘಡ, ಅದರಲ್ಲಿ ಕಂಪ್ಲೀಟ್ ಬರ್ನ್ ಆಗೋಗಿದೆ. ಈ ಕಂಪ್ಲೀಟ್ ಬರ್ನ್ ಆಗಿದ್ರಲ್ಲಿ ಆ ದುರದೃಷ್ಟವಶಾತ್ ಒಬ್ಬರ ಪ್ರಾಣಹಾನಿ ಏನು ಆಗಿಲ್ಲ ಅಂತ ಹೇಳಿ ರಿಪೋರ್ಟ್ ಬರ್ತಾ ಇದೆ. ನಾನು ಪ್ರಾಣಹಾನಿ ಬಗ್ಗೆ ಮಾತಾಡ್ತಾ ಇಲ್ಲ. ಇಷ್ಟು ದೊಡ್ಡ ಅವಘಡ ಆಗಿದೆ ನೋಡಿ, ಸ್ವಿಚ್ ಬೋರ್ಡ್ ಎಲ್ಲ ಸುಟ್ಟೋಗಿದೆ, ಎಲ್ಲ ಆಕ್ಸಿಜನ್ ನೈಟ್ರೋಜನ್ ಪೈಪ್ ಎಲ್ಲ ಮೆಲ್ಟ್ ಆಗಿ ಹೋಗಿದೆ. ಇದು ಓಟಿಯ ಮೇನ್ ಚೇಂಬರ್ ನೋಡಿ, ಇದು ಬೆಡ್ ಆಪರೇಷನ್ ಇಲ್ಲೇ ಮಲಗಿಸಿ ಆಪರೇಷನ್ ಮಾಡುವಂತದ್ದು. ಇದರ ಅವಸ್ಥೆ ನೋಡಿ. ಇದೆಲ್ಲವೂ ಯಾರ ವೈಫಲ್ಯ ಎಂಬುದು ಜನರಿಗೆ ಗೊತ್ತಾಗಬೇಕು. ಇದು ಜಿಲ್ಲೆಯ ಜನರ ಮುಂದೆ ಇದನ್ನ ಬಹಿರಂಗಪಡಿಸಬೇಕು. 2 ದಿನದ ಮುಂಚೆ ಇಲ್ಲಿಯ ಟೆಕ್ನಿಷಿಯನ್ ಜಿಲ್ಲಾ ಸರ್ಜನ್ ರವರ ಗಮನಕ್ಕೆ ತಂದಿದ್ದಾರಂತೆ, ಎಲ್ಲೋ ಲೈಟ್ ಆಗಿ ಎಲ್ಲೋ ಆಕ್ಸಿಜನ್ ಲೀಕೇಜ್ ಆಗ್ತಾ ಇದೆ ಅಂತ. ಆಗ್ಲೇ ಇವರು ಎಚ್ಚೆತ್ಕೊಂಡಿದ್ರೆ ಈ ಅವಘಡ ಸಂಭವಿಸ್ತಾ ಇರಲಿಲ್ಲ. ಇದು ಸಾವಿರಾರು ಜನರು ಬರುವಂತಹ ಜಿಲ್ಲಾ ಆಸ್ಪತ್ರೆ. ಇಲ್ಲಿ ಯಾರು ಕೋಟ್ಯಾಧಿಪತಿಗಳು ಲಕ್ಷಾಧಿಪತಿಗಳು ಬರಲ್ಲ. ಇಲ್ಲಿಗೆ ಬರೋದು ಬಡವರು, ಕೂಲಿ ಕಾರ್ಮಿಕರು, ಆಟೋ ಡ್ರೈವರ್ಗಳು. ಅವರಿಗೆ ಜೀವಕ್ಕೆ ಒಂದು ರಕ್ಷಣೆನೇ ಇಲ್ವಾ? ಆಸ್ಪತ್ರೆಗೆ ಬರೋದು ಅವರು ಜೀವ ರಕ್ಷಣೆ ಮಾಡ್ಲಿಕ್ಕಾಗಿ. ಇಲ್ಲಿ ಬಂದು ನೋಡಿ, ಇದು ಓಟಿಯ ಸೀಲಿಂಗ್ ನೋಡಿ ಸರ್, ಓಟಿಯ ಸೀಲಿಂಗ್ ನೋಡಿ, ಯಾವಾಗ ಯಾರ ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಇಂತಹ ಒಂದು ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದಂತಹ ಆಸ್ಪತ್ರೆ, ಒಂದು ಫೈರ್ ಸೇಫ್ಟಿ ವ್ಯವಸ್ಥೆ ಇಲ್ಲ ಇಲ್ಲಿ. ಇವತ್ತು ದಾವಣಗೆರೆಯಲ್ಲಿ ಒಂದು 30x30 ಬಿಲ್ಡಿಂಗ್ ಅನ್ನ ಸೈಟ್ ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಫೈರ್ ಸೇಫ್ಟಿಯನ್ನ ನೀವು ಕನ್ಫರ್ಮ್ ಮಾಡ್ಲಿಲ್ಲ ಅಂದ್ರೆ NOC ಸಿಗಲ್ಲ ನಿಮಗೆ. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಫೈರ್ ಸೇಫ್ಟಿ ಎಲ್ಲಿದೆ? ಯಾಕೆ ಈ ಬಗ್ಗೆ ಇಲ್ಲಿರುವಂತಹ ಆಡಳಿತಗಳು, ಜಿಲ್ಲಾಡಳಿತಗಳು ಗಮನ ಹರಿಸ್ತಾ ಇಲ್ಲ? ಹಾಗಾದ್ರೆ ಜನರ ಜೀವಕ್ಕೆ ಬೆಲೆನೇ ಇಲ್ವಾ? 2 ತಿಂಗಳ ಮುಂಚೆ ನಾನು ಮತ್ತು ನಮ್ಮ ತಂಡ ಇಲ್ಲಿ ಭೇಟಿ ಮಾಡಿ, ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ರೈಸ್ ಅನ್ನು ಮಾಡಿದ್ವಿ. ಆರೋಗ್ಯ ಮಂತ್ರಿಯವರಿಗೆ ನಾನೇ ಎಕ್ಸ್ ಖಾತೆಯಲ್ಲಿ ಟ್ಯಾಗ್ ಮಾಡಿದ್ದೆ ಮತ್ತು ಸರ್ಜನ್ ಅವರಿಗೆ ಗಮನಕ್ಕೆ ತಂದಿದ್ದೆ, ಇಲ್ಲಿದಂತ ಇನ್ಚಾರ್ಜ್ ಒಟ್ಟಿಗೆ ಮಾತಾಡಿದ್ದೆ. 2 ತಿಂಗಳು ಆಯ್ತು, ಇನ್ನೂ ಕೂಡ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂದ್ರೆ ಇನ್ನೇನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀರಾ ನೀವು? ಏನಾದ್ರೂ ನಿಮಗೆ ಹಾಸ್ಪಿಟ್ಲೇ ಬೇಡ ಅಂತ ನೀವು ಏನಾದ್ರೂ ಬಯಸ್ಕೊಂಡಿದ್ದೀರಾ? ಆ ರೀತಿಯಾಗಿ ಏನಾದ್ರೂ ಇದನ್ನ ಮಾಡ್ತಾ ಇದ್ದೀರಾ? ನಮಗೆ ಸಂಶಯ ಕಾಡ್ತಾ ಇದೆ. ಯಾಕೆ? ನೀವು ಇಲ್ಲಿ ಸರ್ವೆಂಟ್ ಆಗಿರುವಂತದ್ದು, ಸರ್ಕಾರಿ ಸೇವೆಯಲ್ಲಿರುವಂತವ್ರು ನೀವು ಸಂಬಳ ತಗೊಳ್ತಾ ಇದ್ದೀರಾ. ಅದು ಸರ್ಜನ್ ಆಗಿರ್ಲಿ, ಟೆಕ್ನಿಷಿಯನ್ ಆಗಿರ್ಲಿ, ಯಾರೇ ಆಗಿರ್ಲಿ. ನಿಮಗೇನಾದ್ರೂ ತೊಂದರೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು. ನಿಮಗೇನಾದ್ರೂ ಭಯ ಕಾಡಿದ್ರೆ ನಮಗೆ ಸಂಪರ್ಕಿಸಿ, ನಾವು ನಿಮ್ಮ ಪರವಾಗಿ ನಿಲ್ತೇವೆ. ನೀವು ನಿಮ್ಮ ಸೇಫ್ಟಿ ಮಾತ್ರ ಅಲ್ಲ, ಇಲ್ಲಿರುವಂತ ರೋಗಿಗಳ ಸೇಫ್ಟಿಯನ್ನು ನೀವು ನೋಡ್ಬೇಕಾಗ್ತದೆ. ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬದವರು ಮಾತ್ರ ಅಲ್ಲ, ಇಲ್ಲಿ ಬರುವಂತಹ ಬಡವರ ಬಗ್ಗೆಯೂ ಕೂಡ ಕಾಳಜಿ ವಹಿಸಬೇಕು. ಹಾಗಾಗಿ ಇವತ್ತು ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡಿ ನಮ್ಮ ಆಗ್ರಹ ಏನಂತ ಹೇಳಿದ್ರೆ, ತಕ್ಷಣ ಜಿಲ್ಲಾ ಸರ್ಜನ್ ರವರಿಗೆ ಅಮಾನತ್ನಲ್ಲಿ ಇಡಬೇಕು ಮತ್ತು ಈ ಏನು ವ್ಯವಸ್ಥೆ ಆಗಿದೆ ಇದರ ಎನ್ಕ್ವೈರಿ ಆಗ್ಬೇಕು. ಅವ್ರದ್ದು ಸಸ್ಪೆಂಡ್ ಆಗ್ಬೇಕು ಲೈಸೆನ್ಸ್. ಅಲ್ಲ, ಸಿಲಿಂಡರ್ ಸಪ್ಲೈ ಮಾಡಿದವ್ರಿಗಿಂತ ಹಿಡಿದು ಟೆಕ್ನಿಷಿಯನ್ ಇಂದ ಹಿಡಿದು ಇಲ್ಲಿರುವಂತಹ ಡಿಸ್ಟ್ರಿಕ್ಟ್ ಸರ್ಜನ್ ಇಂದ ಹಿಡಿದು ಇವರೆಲ್ಲರದು ಕುಲಂಕುಷ ತನಿಖೆ ಆದ್ರೆ ಸತ್ಯಾಂಶ ಹೊರಗೆ ಬರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ಈ ಘಟನೆಯನ್ನ ಇಲ್ಲಿಗೆ ಮಣ್ಣು ಮುಚ್ಚಲಿಕ್ಕೆ ನಾವು ಬಿಡಲ್ಲ. ಇವತ್ತು ನಾವು ಭೇಟಿ ಮಾಡಿದ್ದೇವೆ. ಇದು ಜನರ ಆರೋಗ್ಯದಲ್ಲಿ ಚೆಲ್ಲಾಟ ಆಡುವಂತ ಘಟನೆ ಇದು. ಇದಕ್ಕೆ ನಾವು ಯಾವತ್ತೂ ಕೂಡ ವ್ಯವಸ್ಥೆಯಲ್ಲಿ ನಾವು ಅವಕಾಶ ಕೊಡೋದಿಲ್ಲ. ಇದು ಪರಿಹಾರ ಆಗ್ಲೇಬೇಕು. ಇದು ಜನರ ಸಮಸ್ಯೆ. ಇದು ಜಿಲ್ಲಾ ಆಸ್ಪತ್ರೆ, ಯಾವುದೇ ಖಾಸಗಿ ಆಸ್ಪತ್ರೆ ಅಲ್ಲ. ಹಾಗಾಗಿ ಈಗ ನಾನು ಇಲ್ಲಿ ಯಾರು ಪೇಷಂಟ್ ಇದ್ರು ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿದಾರಂತೆ. ಅದು ಕೂಡ ನಾನು ವಿಸಿಟ್ ಮಾಡ್ತೇನೆ. ಅವರು ಫ್ಯಾಕ್ಟ್ ಅನ್ನ ಹೇಳ್ತಾರೆ, ಏನಾಯ್ತು ಹೇಗಾಯ್ತು ಅಂತ ಹೇಳಿ. ಪಾಪ ಪೇಷಂಟ್ಗಳು ಲಾಸ್ಟ್ ಟೈಮ್ ನಾನು ಬಂದಾಗ ಅವರಿಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರೆ ಇಲ್ಲಿ ಟ್ಯಾಬ್ಲೆಟ್ ವಿತರಣೆ ಮಾಡ್ತಾ ಇರ್ಲಿಲ್ಲ. ಯಾಕಂತ ಕೇಳಿದ್ರೆ ಜೋರ್ ಮಾಡಬಾರ್ದು, ನೀವು ಹೋಗಿ ಮೆಡಿಕಲ್ ಅಲ್ಲಿ ತಗೊಳ್ಬೇಕಂತ ಹೇಳ್ತಾ ಇದ್ರಂತೆ. 60 ನಮೂನೆಯ ಟ್ಯಾಬ್ಲೆಟ್ಗಳು, ಔಷಧಿಗಳು ಸರ್ಕಾರದಿಂದ ಸಪ್ಲೈ ಆಗುತ್ತಲ್ಲ, ಅದು ಯಾರ ಮೆಡಿಕಲ್ ಹೋಗ್ತಾ ಇದೆ? ಹಾಗಾದ್ರೆ ಲಾಸ್ಟ್ ಟೈಮ್ ನಾನು ಬಂದು ಇಶ್ಯೂ ರೈಸ್ ಮಾಡಿದ್ದೆ. ಇಲ್ಲಿರುವಂತಹ ಆ ಏನು ಸ್ಟಾಫ್ ಗಳಿದ್ದಾರೆ, ನೀವು ಮುಂದೆ ಈ ಹಾಸ್ಪಿಟ್ಲನ್ನ ಬೆಟರ್ಮೆಂಟ್ ಗಾಗಿ ನೀವು ಕೆಲಸ ಮಾಡಬೇಕೇ ಹೊರತು ಇರುವಂತಹ ಅವ್ಯವಸ್ಥೆಗಳನ್ನ ಮುಚ್ಚಾಕ್ಲಿಕ್ಕೆ ನೀವು ಸಾಥ್ ನೀಡಬಾರ್ದು. ಮುಂದೆ ಬಂದು ನೀವು ಧೈರ್ಯವಾಗಿ ಮಾತಾಡಿ ಮೀಡಿಯಾ ಮುಂದೆ ಮಾತಾಡ್ಲಿಕ್ಕಾಗಿಲ್ಲ, ನಮಗೆ ಮಾಹಿತಿಯನ್ನ ಕೊಡಿ, ನಾವು ಅದನ್ನ ರೈಸ್ ಮಾಡ್ತೇವೆ. ನಾವು ಜನಪರವಾಗಿ ಇರುವಂತವ್ರು, ನಮಗೆ ಯಾರ ಭಯವೂ ಕೂಡ ಇಲ್ಲ. ಯಾಕಂದ್ರೆ ಜನರು ಸಂಕಷ್ಟದಲ್ಲಿದ್ದಾಗ ಅವರ ಪರವಾಗಿ ನಿಲ್ಲೋದು ಮಾನವೀಯ ಧರ್ಮ, ಮಾನವೀಯತೆ. ಆ ಮಾನವೀಯತೆ ಆಧಾರದಲ್ಲಿ ನಾವು ಇವತ್ತು ಭೇಟಿ ನೀಡಿದ್ದೇವೆ. ಈಗ ನಾನು ಜಿಲ್ಲಾ ಸರ್ಜನಿಗೆ ನಾನು ಇಲ್ಲಿಗೆ ವಿಸಿಟ್ ಮಾಡಬೇಕು, ಬಂದು ಏನಾಗಿದೆ ಕುಲಂಕುಷವಾದ ಒಂದು ಘಟನೆಯ ವಿವರವನ್ನು ಪಡ್ಕೊಳ್ತೇನೆ. ನಂತರ ಇದನ್ನ ತತ್ಕ್ಷಣ ಆರೋಗ್ಯ ಮಂತ್ರಿಯವರು ದಾವಣಗೆರೆಗೆ ವಿಸಿಟ್ ಮಾಡಬೇಕು. ದಿನೇಶ್ ಗುಂಡೂರಾವ್ ಅವರೇ, ನೀವು ರಾಜ್ಯದ ಘನವೆತ್ತ ಆರೋಗ್ಯ ಮಂತ್ರಿ, ನೀವು ಯಾವುದೇ ಶೆಡ್ಯೂಲ್ ಇದ್ರು ನಿಮ್ದು ಅದನ್ನ ಕ್ಯಾನ್ಸಲ್ ಮಾಡಿ 4 ಗಂಟೆ ಜರ್ನಿ ನೀವು ದಾವಣಗೆರೆಗೆ 3 ಗಂಟೆಯಲ್ಲಿ ಬರ್ಬೋದು. ನೀವು 0 ಟ್ರಾಫಿಕ್ ಅಲ್ಲಿ ಬಂದ್ರೆ, ಈ ಟೈಮಲ್ಲಿ 0 ಟ್ರಾಫಿಕ್ ಉಪಯೋಗಿಸಿ ನೀವು ಇಲ್ಲಿಗೆ ಬಂದು ಇದ್ರ ಬಗ್ಗೆ ಕುಲಂಕುಷವಾದಂತಹ ಘಟನೆಗೆ ನೀವು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕಂತೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ. ಇಲ್ಲ ಅಫ್ಸರ್ ಈಗ ಏನಿದೆ, ಇದಕ್ಕೆ ಯಾರು ನೈಟ್ರೋಜನ್ ಸಪ್ಲೈ ಮಾಡೋದು ಸಿಲಿಂಡರ್, ಅವ್ರದ್ದು ಲೈಸೆನ್ಸ್ ಸಸ್ಪೆಂಡ್ ಆಗ್ತದೆ.
ಒಂದು. ಎರಡನೇದು BS ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಸಸ್ಪೆಂಡ್ ಆಗ್ಬೇಕು. ಮೂರನೇದು ಇವ್ರು ಏನ್ ಬರೀ ಪರ್ಸೆಂಟೇಜ್ ತೊಗೊಳೋದು ಮುಖ್ಯ ಅಲ್ಲ, ಇವ್ರು ಪರ್ಸೆಂಟೇಜ್ ತೊಗೊಳ್ತಾರೆ. ಯಾರು ಸಪ್ಲೈಯರ್ ಇದಾರಲ್ಲ ಅವ್ರ ಕಡೆಯಿಂದ ಪರ್ಸೆಂಟೇಜ್ ಕೊಡ್ತಾರೆ, ಕೆಲಸನೂ ಮಾಡೋದು. ಈಗ ಪರ್ಸೆಂಟೇಜ್ ಕೊಟ್ಟವ್ನು ಏನ್ ಮಾಡ್ತಾನೆ, ಹಿಂದೆ ಮುಂದೆ ಹೆಂಗ್ ದುಡ್ತಾನೆ, ಆ ನಮೂನೆ ಆಗಿದೆ. ಪರ್ಸೆಂಟೇಜ್ ಯಾವ್ದು ಕೆಲಸ ಆಗ್ತಾ ಇಲ್ಲ. ಇದೆಲ್ಲ ತನಿಖೆ ಆಗ್ಬೇಕು, ಸತ್ಯಾಂಶ ಹೊರಗೆ ಬರಲಿ. ಅದು ಎಲ್ಲಿ ಯಾರು ಏನು ಡೇಟೆಡ್ 36/2026 ಅಲ್ಲಿ ಮಾರ್ನಿಂಗ್ ಯಾರು ಇಲ್ಲಿ ಡ್ಯೂಟಿಯಲ್ಲಿ ಇದ್ರು ಎಂಬುದರ ಚಾರ್ಟ್ ಇದೆ, ಬಂದವರು ರಿಪೋರ್ಟಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇವರ ಅವಸ್ಥೆ ಏನಾಗಿದೆ ಅದು ಗೊತ್ತಿಲ್ಲ ನಮಗೆ. ಇವ್ರನ್ನ ಎಲ್ಲಿ ಹೈಡ್ ಮಾಡಿಟ್ಟಿದ್ದಾರೆ, ಅವ್ರಿಗೆ ಏನ್ ಅನಾಹುತ ಆಗಿದೆ ಅದು ಕೂಡ ಹೊರಗೆ ಬರಬೇಕು. ಏನು ಆಗಿಲ್ಲ ಅಂತ ಮುಚ್ಚಾಕ್ಲಿಕ್ಕೆ ಆಗಲ್ಲ. ಈ ಇಷ್ಟು ಜನರು ಎಲ್ಲಿದ್ದಾರೆ ಫಿಸಿಕಲ್ ಆಗಿ ಅವರ ವೆರಿಫೈ ಆಗ್ಬೇಕು, ಯಾವ ರೀತಿ ಅವರು ಇಂಜೂರ್ಡ್ ಆಗಿದ್ದಾರೆ, ಮತ್ತೆ ಅವರಿಗೆ ಕಾರಣ ಕರೆಕ್ಟ್ ಆಗಿ ಗೊತ್ತಿರ್ತದೆ. ಯಾಕಂದ್ರೆ ಅವ್ರು ಡ್ಯೂಟಿಯಲ್ಲಿ ಇದ್ದವರು, ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಡ್ಯೂಟಿಯಲ್ಲಿ ಇದ್ದಾಗ ಎಲ್ಲಿಂದ ಅದು ಲೀಕೇಜ್ ಆಯ್ತು? ಈಗಾಗಲೇ ಆಗ್ರಹ ಪಡಿಸಿದ ರೀತಿಯಲ್ಲಿ ಈ ನೈಟ್ರೋಜನ್ ಸಪ್ಲೈ ಮಾಡುವಂತ ಏಜೆಂಟ್ಸ್, ಆ ಏಜೆಂಟಿನ ಕೊರತೆ ಏನಾಗಿದೆ, ಅವರಿಂದ ಏನು ಶಾರ್ಟ್ ಕಮಿಂಗ್ಸ್ ಆಗಿದೆ, ಯಾಕೆ ಲೀಕೇಜ್ ಇರುವಂತ ಸಿಲಿಂಡರ್ ನ ಇಲ್ಲಿಗೆ ಸಪ್ಲೈ ಮಾಡಿದ್ದಾರೆ? ಒಂದು ವೇಳೆ ಸಪ್ಲೈ ಮಾಡಿದ್ರೆ ಯಾಕೆ ಇಲ್ಲಿ ಅದನ್ನ ಟೆಕ್ನಿಷಿಯನ್ ಇದ್ದವರು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ? ಇದು ಎಲ್ಲ ತನಿಖೆ ಆಗ್ಬೇಕು ನೋಡಿ. ಈ OT ಒಂದು OT ಅಂತ ನಾವು ತಿಳ್ಕೊಂಡಿಲ್ಲ, ಮೂರು OTಯ ರೂಮ್ಸ್ ಗಳಲ್ಲಿ ನೋಡಿ ಎಷ್ಟು ತೀವ್ರತೆ ಇತ್ತು ಅಂತ ಹೇಳಿದ್ರೆ ಬ್ಲಾಸ್ಟ್ ಇಂದು ಈ ಕಿಟಕಿಯ ಗಾಜು ಹೊಡೆದು ಅಲ್ಲಿಗೆ ಹಾರಿದೆ. ಅದೇ ರೀತಿ ಇಲ್ಲಿ ಎಲ್ಲ ಚೆಲ್ಲಾಪಿಳ್ಳಿಯಾಗಿ ಬಿದ್ದಿದೆ. ಇಲ್ಲಿರುವಂತವ್ರ ಅವಸ್ಥೆ ಏನಾಗಿರ್ಬೇಕಿತ್ತು ನೋಡಿ. ಇದು ಮೆಡಿಸಿನ್ ಇಟ್ಟಿರುವಂತದ್ದು ಇಲ್ಲಿವರೆಗೆ, ಇದೆಲ್ಲವೂ ಕೂಡ ಆ ಬ್ಲಾಸ್ಟ್ ಟೈಮ್ ಅಲ್ಲಿ ಆಗಿರುವಂತದ್ದು. ಇದು ಬಹಳ ಬಲಯುತವಾದಂತ ಸ್ಫೋಟ ಆಗಿದೆ. ಇದರಲ್ಲಿ ದೊಡ್ಡ ಒಂದು ನೆಗ್ಲಿಜೆನ್ಸಿ ಇದೆ. ಆ ನೆಗ್ಲಿಜೆನ್ಸಿಯನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಈ ನೈಟ್ರೋಜನ್ ಯಾರು ಸಪ್ಲೈ ಮಾಡ್ತಾ ಇದ್ರು ಆ ಏಜೆನ್ಸಿ ಈ ಇನ್ಸ್ಟ್ರೂಮೆಂಟ್ ನೋಡಿ, ಈ ಇನ್ಸ್ಟ್ರೂಮೆಂಟ್ ಕೋಟಿಗಟ್ಟಲೆ ಹಣ ವ್ಯವಸ್ಥೆ ಇಲ್ಲಿ ತಂದು ಇಟ್ಟಿದ್ದಾರೆ. ಇವತ್ತು ಇದು ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿದೆ. ಇನ್ನಿದೆಲ್ಲವೂ ಹೊಸದಾಗಿ ಇನ್ಸ್ಟಾಲ್ ಆಗ್ಬೇಕು. ಅದಿರಲಿ ಪರವಾಗಿರಲ್ಲ, ಕೋಟಿಗಟ್ಟಲೆ ಸರ್ಕಾರದ ಬಳಿ ಹಣ ಇರ್ಬೋದು. ಯಾರಿಗಾದ್ರೂ ಪ್ರಾಣ ಹಾನಿ ಆಗಿದ್ರೆ ಯಾರು ಇದಕ್ಕೆ ಕಾರಣರಾಗ್ತಾ ಇದ್ರು? ಇದಕ್ಕೆ ಯಾರು ಹೊಣೆಗಾರರಾಗ್ತಾ ಇದ್ರು? ಇವತ್ತು ಇಷ್ಟು ದೊಡ್ಡ ಅನಾಹುತ ಆಗಿದೆ. ಆರೋಗ್ಯ ಮಂತ್ರಿ UT ಖಾದರ್ ಅವರೇ, ನೂತನವಾಗಿ ನೀವು ಆರೋಗ್ಯ ಮಂತ್ರಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಾ. ತತ್ಕ್ಷಣ ನೀವು ದಾವಣಗೆರೆಗೆ ಭೇಟಿ ನೀಡಿ ಇದರ ಒಂದು ಇನ್ವೆಸ್ಟಿಗೇಷನ್ಗಾಗಿ ನೀವು ಇಲ್ಲಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ. ನೋಡಿ, ಇವತ್ತು ಡೇಟೆಡ್ 36/2026 ಅಲ್ಲಿ ಡ್ಯೂಟಿಯಲ್ಲಿ ಇದ್ದಂತಹ ಡಾಕ್ಟರ್ಸ್, ಸ್ಟಾಫ್ ನರ್ಸ್ ಮತ್ತು ಯಾರು ಟೆಕ್ನಿಷಿಯನ್ ಇದ್ದಾರೆ ಅವರ ಡೀಟೇಲ್ಸ್ ಇಲ್ಲೇ ಇದೆ. ಅವರು ಬೆಳಿಗ್ಗೆ ಬಂದು ಡ್ಯೂಟಿ ಇಲ್ಲಿ ರಿಪೋರ್ಟಿಂಗ್ ಮಾಡ್ಕೊಂಡಿದ್ದಾರೆ, ಸಿಗ್ನೇಚರ್ ಕೂಡ ಇದೆ. ಇವತ್ತಿನ ಚಾಟ್ ಇದು. ಇವರೆಲ್ಲ ಎಲ್ಲಿದ್ದಾರೆ? ಇವರಿಗೆಲ್ಲ ಯಾವ ಪರಿಸ್ಥಿತಿಯಲ್ಲಿದೆ ನೋಡಿ. ಇಲ್ಲಿ ಶರತ್ ಆಮೇಲೆ ಕುಮಾರ್, ಆಮೇಲೆ ಖಾನ್, ಕೇಶವ್, ರೂಪಾ, ವೀರೇಶ್, ಇವ್ರು ಎಲ್ಲಿದ್ದಾರೆ? ಇವ್ರಿಗೆ ಯಾವ ಮಟ್ಟದ ಏನು ಇಂಜುರಿ ಆಗಿದೆ, ಇವ್ರು ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಇದು ಕೂಡ ನೋಡ್ಬೇಕು. ಇವರಿಗೆ ತತ್ಕ್ಷಣ ಚಿಕಿತ್ಸೆನೂ ಕೊಡಬೇಕು. ಮತ್ತು ಈ ಘಟನೆಗೆ ಮೂಲ ಕಾರಣ ಏನಂತ ಹೇಳಿ ಇವರಿಂದ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ತಗೊಂಡ್ರೆ ಸಿಗ್ತದೆ. ಇದೆಲ್ಲವೂ ಆಗ್ಬೇಕಂದ್ರೆ ಜಿಲ್ಲಾ ಸರ್ಜನ್ ಇಮಿಡಿಯೇಟ್ಲಿ ಅಮಾನತಲ್ಲಿ ಇಟ್ರೆ ಮಾತ್ರ ಇದೆಲ್ಲ ನಡೆಯುತ್ತೆ ಫ್ರೀ ಅಂಡ್ ಫೇರ್ ಆಗಿ. ಇಲ್ಲ ಅಂದ್ರೆ ಇದೆಲ್ಲವನ್ನ ಮುಚ್ಚಾಕುವಂತ ಸಾಧ್ಯತೆ ಇದೆ. ಆ ಸಿಲಿಂಡರ್ ಸ್ಫೋಟ ಆಗಿದ್ದು 3 ರೂಮಿಗೆ ಅದು ಅಪ್ಲೈ ಆಗಿದೆ. ಏನಾದ್ರೂ ಅಲ್ಲಿ ನೀವು ಇದ್ದಿದ್ರೆ ಏನಾಗ್ತಾ ಇತ್ತು ಅವಸ್ಥೆ ನೋಡಿ. ಒಂದು ಅಕಸ್ಮಾತ್ ವಾರ್ಡ್ ಇವ್ರು ಇರ್ತಾರಲ್ಲ ಅವ್ರ ಕರ್ಕೊಂಡು ಹೋಗ್ಬೇಕಾಗಿ ಯಾರು ಇಲ್ಲ ಅಂದ ತಕ್ಷಣ ಬಿಟ್ಟು ಹೋಗ್ಬಿಟ್ಟಾರ. ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅವಜ್ಜಿ 93 ವರ್ಷ ಅವಜ್ಜಿ. ಹೇಗೆ ಏನ್ ಮಾಡ್ಬೇಕು ಅವ್ರು ಪಾಪ ನೋಡಿ. ಅವಜ್ಜಿ ನಡೆಯಂಗಿಲ್ಲ. ಹೆಸರು ಮಂಜುನಾಥ್ ಅವರು ಬೆಳಿಗ್ಗೆ ಇಲ್ಲಿ ಪ್ರತ್ಯಕ್ಷದರ್ಶಿ. ಇವರ ಅಜ್ಜಿ 93 ಇಯರ್ಸ್ ಏಜ್ಡ್, ಅವ್ರೊಬ್ರೇ ಇದ್ರಂತೆ. ಅವರನ್ನ ಬಿಟ್ಟು ಎಲ್ಲ ಹೊಡಿದಾರಂತೆ. ಇರ್ತಾರ ಕೇರ್ ಮಾಡಕ್ಕೆ ಅವ್ರ ಕರ್ಕೊಂಡು ಹೋಗ್ತಾರ. ಎಲ್ಲಿ ವಾರ್ಡ್ ಅಲ್ಲಿ ಇದ್ದಾಗ ಇಂಜೆಕ್ಷನ್ ಸರಿ ಟೈಮಿಗೆ ಕೊಡೋದಿಲ್ಲ. ಇಂಜೆಕ್ಷನ್ ಇಲ್ಲ, ಕರ್ಕರ್ ಮಾಡ್ಬೇಕು. ಫುಲ್ಕಸ್ ಕಲಿಯೋದು ನೀವ ಗಾಳಿ ತಿರುಗಿಸ್ರಿ ಅಂತಾರ ನೋಡಿ. ಅವಸ್ಥೆ ಇದು ಜಿಲ್ಲಾ ಆಸ್ಪತ್ರೆ ಅವಸ್ಥೆ. ಮತ್ತೆ ಪ್ರತಿಯೊಂದಕ್ಕೂ ಬಿಲ್ ಮಾಡ್ತಾರೆ. ಅಕಸ್ಮಾತ್ ಇಲ್ಲಿ ಬ್ಲಡ್ ರಿಪೋರ್ಟ್ ಸರಿ ಇಲ್ಲ ಅಂದ್ರೆ ಮತ್ತೆ ಬಾಪೂಜಿ ಬರ್ಕೊಡ್ತಾರೆ. ಬಾಪೂಜಿ ಅಂದ್ರೆ ಇವ್ರ ಮನೆ ಹಾಸ್ಪಿಟಲ್ ಅಲ್ವಾ? ಅಲ್ಲಿ ಹೋದ್ರೆ ಬ್ಲಡ್ ಇಲ್ಲಿ ಏನಾದ್ರು ರಿಪೋರ್ಟ್ ನೆಗೆಟಿವ್ ಬರ್ಲಿಲ್ಲ ಅಂದ್ರೆ ಮತ್ತೆ ಬಾಪೂಜಿಗೆ ಬರ್ಕೊಡ್ತಾರೆ. ಹೋಗಿ ಅಲ್ಲಿ ಚೆಕ್ ಮಾಡಿ 1130 ರೂಪಾಯಿ ಅವಸ್ಥೆ. ಜಿಲ್ಲಾ ಆಸ್ಪತ್ರೆ, ಬಡವರ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಅಂತ ಬರೋದು. ಇಲ್ಲಿಂದ ಅವರಿಗೆ ಬಾಪೂಜಿಗೆ ರೆಫರ್ ಮಾಡೋದು.
ಆಮೇಲೆ ಹಿಂಗಾಗಿದೆ ಅಂತ ತಕ್ಷಣ ನನಗೆ ಫೋನ್ ಮಾಡಿದ್ರು, ಎಲ್ರು ಫಸ್ಟ್ ಹೊರಗೆ ಬರ್ರಿ, ಪ್ರಾಪರ್ಟಿ ಲಾಸ್ ಆದ ಪರವಾಗಿಲ್ಲ ಹೊರಗೆ ಬರ್ರಿ ಅಂತ ಹೇಳಿದೆ. ಹಂಗಾಗಿ ತಕ್ಷಣ ಎಲ್ಲ ಹೊರಗೆ ಬಂದಿದ್ದಾರೆ. ಸರ್ ಇದಕ್ಕೆ ಫೈರ್ ಸೇಫ್ಟಿ ಏನು ವ್ಯವಸ್ಥೆ ಇಲ್ವಾ ಸರ್? ಫೈರ್ ಸೇಫ್ಟಿ ಹಾಕಿರೋದಕ್ಕೆ ಕಂಟ್ರೋಲ್ ಆಗಿರೋದು. ಎಸ್ಟಿಂಗ್ವಿಷರ್ ನಮ್ಮಲ್ಲಿ ಇದೆ. ಅಲಾರಾಮಿಂಗ್ ಆಯ್ತು ಅದು? ಅಲ್ಲ, ಫೈರ್ ಸೇಫ್ಟಿ ಎಸ್ಟಿಂಗ್ವಿಷರ್ಸ್ ಇದೆ. ಹಾ. ಎಸ್ಟಿಂಗ್ವಿಷರ್ ಹಾಕಿರೋದಕ್ಕೇನೆ ಅದು ಆ ರೂಮಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿದೆ. ಇಲ್ಲ ಅಂತಂದ್ರೆ ಎಲ್ಲ ಪಕ್ಕದ ಒಟ್ಟಿಗಳಿಗೆಲ್ಲ ಸ್ಪ್ರೆಡ್ ಆಗ್ತಾ ಇತ್ತು. ಹ್ಮ್. ಎಸ್ಟಿಂಗ್ವಿಷರ್ ಯೂಸ್ ಮಾಡಿದ್ದಕ್ಕೆ ಆ ರೂಮಿಗೆ ಲೀಕೇಜ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗಮನಕ್ಕೆ ತಂದಿದೆ ಟೆಕ್ನಿಷಿಯನ್? 2 days ಮುಂಚೆ ಲೀಕೇಜ್ ಆಗಿಲ್ಲ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿರೋಂಥ. ಇಲ್ಲ 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 ನೈಟ್ರೋಜನ್ ಲೀಕೇಜ್ ಬಗ್ಗೆ 2 ದಿನ ಮುಂಚೆ ತಮ್ಮ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇದು ಎಲೆಕ್ಟ್ರಿಕಲ್ ಸ್ಪಾರ್ಕ್ ಅಲ್ಲ ಸರ್, ಎಲೆಕ್ಟ್ರಿಕಲ್ ಸ್ಪಾರ್ಕ್ ಬೇರೆ. ಅದು ತನಿಖೆ ಮೇಲೆ ಗೊತ್ತಾಗುತ್ತೆ. ಇಲ್ಲ, ನೀವೇ ಇದು ತನಿಖೆಗೆ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅಷ್ಟೇ. ಅಲ್ಲ, ಎಲೆಕ್ಟ್ರಿಕಲ್ ಸ್ಪಾರ್ಕ್ ಆಗಿದೆ ಸರ್, ಇಡೀ ಬಿಲ್ಡಿಂಗ್ ಆಗ್ಬೇಕಾಗಿತ್ತು. ಎಲೆಕ್ಟ್ರಿಕಲ್ ಸ್ಪಾರ್ಕ್ ಆದ್ರೆ ಇಡೀ ಬಿಲ್ಡಿಂಗ್ ಆಗ್ಬೇಕಾಗಿತ್ತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಲೈಟ್ ಕತ್ತಾ ಇದೆ. ಎಲೆಕ್ಟ್ರಿಕಲ್ ಸ್ಪಾರ್ಕ್ ಅಲ್ಲ. ತನಿಖೆ ಆದ್ಮೇಲೆ ತಾನೇ ಎಲೆಕ್ಟ್ರಿಕಲ್ ತನಿಖೆ ಆದ್ಮೇಲೆ ಉಳಿದಿರೋಂಥದ್ದು ವಿಚಾರ ಗೊತ್ತಾಗುತ್ತೆ. ಅಲ್ಲ, ಅದು ಫ್ರೀ ಅಂಡ್ ಫೇರ್ ಆಗಿ ತನಿಖೆ ಆದ್ರೆ ಎಲ್ಲಾ ಸತ್ಯಾಂಶ ಹೊರಗೆ ಬರ್ತದೆ. ಆದ್ರೆ ಪ್ರಿಲಿಮಿನರಿ ಆಗಿ ನಾನೀಗ ಸ್ಪಾಟ್ ವಿಸಿಟ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಗಮನಕ್ಕೆ ಬರ್ತಾ ಇರುವಂತದ್ದು, ಒಂದು, ಯಾವ ಏಜೆನ್ಸಿಯಿಂದ ನೈಟ್ರೋಜನ್ ಸಪ್ಲೈ ಆಗ್ತಾ ಇದೆ ಅವ್ರದ್ದು ನೆಗ್ಲಿಜೆನ್ಸಿ ಫಸ್ಟ್ ಆಫ್ ಆಲ್ ಇದೆ. ಅವರ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಲೇಬೇಕು. ಯಾಕಂದ್ರೆ ಅವರು ಕರೆಕ್ಟ್ ಆಗಿ ಸಪ್ಲೈ ಮಾಡಿದ್ರೆ ನಿಮಗೆ ತೊಂದರೆ ಆಗ್ತಾ ಇರ್ಲಿಲ್ಲ. ಎರಡನೇದು, ಟೆಕ್ನಿಷಿಯನ್ ಯಾರಿದ್ರು ಅವರು ಬೆಳಿಗ್ಗೆ ನೀವು ಹೇಳ್ತಾ ಇದ್ರೆ OT ಇನ್ನು ಆಪರೇಷನ್ ಸ್ಟಾರ್ಟ್ ಆಗಿಲ್ಲ ಅಂತ. ಆದ್ರೆ ಆಪರೇಷನ್ ಇದ್ದಿದ್ರೆ ಎಷ್ಟು ಜೀವ ಹೋಗ್ತಾ ಇತ್ತು ಸರ್, ಡಾಕ್ಟರ್ ಸಹಿತ ಎಷ್ಟು ಹೋಗ್ತಾ ಇತ್ತು. ಅದೇ ಎರಡನೇದು. ಒಂದ್ ನಿಮಿಷ. ಮೂರನೇ ವಿಚಾರ, ಇಷ್ಟು ದೊಡ್ಡ ಅನಾಹುತ ಆಗಿದೆ. ಇದುವರೆಗೆ ಇಲ್ಲಿಗೆ ನೀವು ಆಸ್ ಎ ಡಿಸ್ಟ್ರಿಕ್ಟ್ ಸರ್ಜನ್ ನೀವೇ ನಿಮ್ಮ ಕಾರಣಗಳನ್ನ ಏನ್ ಕೊಡ್ತಾ ಇದ್ದೀರಾ? ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಅದು ನೀವು ಹೇಳೋದಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು? ಆರೋಗ್ಯ ಮಂತ್ರಿ ಅವರ ಗಮನಕ್ಕೆ ತರಬೇಕು. UT ಖಾದರ್ ಅವರು ಭೇಟಿ ಕೊಡಬೇಕು. ಇದು ಜಿಲ್ಲಾ ಆಸ್ಪತ್ರೆ, ಸಾವಿರಾರು ರೋಗಿಗಳು ಬರ್ತಾರೆ ಇಲ್ಲಿ. ಅವರ ಆರೋಗ್ಯ ಸುಧಾರಣೆಗೆ ಬರೋದವರು. ಇದು ಯಾವುದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ. ಹಣ ಇದ್ದವರು ಯಾರು ಬರಲ್ಲ ಸರ್. ಹಾಗಾಗಿ ನಮ್ಮ ಕನ್ಸರ್ನ್ ಏನಿದೆ, ಆರೋಗ್ಯ ಮಂತ್ರಿಗೆ ತಮ್ಮ ಕಡೆಯಿಂದ ಕಾಲ್ ಫಾರ್ ಮಾಡಿ, ಇಲ್ಲಾಂದ್ರೆ ನಾವೇ ಕಮ್ಯುನಿಕೇಟ್ ಮಾಡ್ತೇವೆ. ಅವರು 0 ಟ್ರಾಫಿಕ್ ಅಲ್ಲಿ ಇಮಿಡಿಯೇಟ್ಲಿ ಇಲ್ಲಿಗೆ ಬರಬೇಕು. ಬೇರೆ ಟೈಮಲ್ಲ 0 ಟ್ರಾಫಿಕ್ ಬೇಕಾಗಿದ್ದು. ಇದು ಜಿಲ್ಲಾ ಆಸ್ಪತ್ರೆ, ಮಧ್ಯ ಕರ್ನಾಟಕದ ದಾವಣಗೆರೆಯ ಜಿಲ್ಲಾ ಆಸ್ಪತ್ರೆ ಆದ ಕಾರಣ ಸಾವಿರಾರು ರೋಗಿಗಳ ಒಂದು ಪ್ರಾಣದ ಜೊತೆ ಚೆಲ್ಲಾಟ ಆಡುವಂತ ಘಟನೆ ನಡೆದಿರುವಂತದ್ದು. ಇದು ಯಾರು ತಪ್ಪಿತಸ್ಥರಿದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಅದರಲ್ಲಿ ನೋ ಕಾಂಪ್ರಮೈಸ್. ಎರಡನೇ ವಿಚಾರ, ನಾವೀಗ ನಿಮ್ಮ ಹತ್ರ ಬಂದ ವಿಚಾರ ಏನಂದ್ರೆ, ನೀವು ಇಲ್ಲಿಯ ಜಿಲ್ಲಾ ಸರ್ಜನ್ ಆಗಿದ್ದೀರಾ, ಶಸ್ತ್ರಚಿಕಿತ್ಸಕರಾಗಿದ್ದೀರಾ. ನೀವು ಎಲ್ಲೂ ಯಾರನ್ನು ಬಚಾವ್ ಮಾಡ್ಲಿಕ್ಕೆ ಯಾವತ್ತು ನೀವು ಪ್ರಯತ್ನ ಪಡಬೇಡಿ. ನೋಡಿ ಸರ್, ನಾನೇನ್ ಹೇಳ್ತಾ ಇದ್ದೀನಿ, ನಾವೆಲ್ಲ ಮಾನವ ಧರ್ಮದ ಪಾಲಿಸುವಂತವ್ರು. ಮಾನವೀಯತೆ ಫಸ್ಟ್ ಬರಬೇಕು. ಯಾರ್ದು ಫಾಲ್ಟ್ ಆಗಿದೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಮುಂದೆ ಇಂಥ ಘಟನೆ ಮರುಕಳಿಸಬಾರ್ದಲ್ಲ. ನಾನು 2 months ಮುಂಚೆ ಇಲ್ಲಿ ಭೇಟಿ ನೀಡಿದೆ. ತಾವು ಅವತ್ತು ಇರ್ಲಿಲ್ಲ, ಇನ್ಚಾರ್ಜ್ ಇದ್ರು, ಅವ್ರ ಹತ್ರ ಮಾತಾಡೋದೆ ನಾನು. ಬೇಸಿಕ್ ಇಮ್ಯುನಿಟೀಸ್ ಕೂಡ ಇರಲಿಲ್ಲ. ಅದರ ನಂತರ ಒಳ್ಳೆ ಬೆಳವಣಿಗೆ 2 ಮೀಟಿಂಗ್ಗಳಾಗಿದೆ. ಪ್ರಭಾ ಮಲ್ಲಿಕಾರ್ಜುನ್ ಭೇಟಿ ಮಾಡಿದ್ದಾರೆ, ಸಮರ್ ಶಾಮನೂರ್ ಭೇಟಿ ಮಾಡಿದ್ದಾರೆ, ಜಿಲ್ಲಾ ಉಸ್ತುವಾರಿ. 2 months ಅಲ್ಲಿ ಯಾಕೆ ಅದು ರೆಕ್ಟಿಫೈ ಆಗ್ಲಿಲ್ಲ? ಇಂಥ ಸಮಸ್ಯೆಗಳು ಇವತ್ತು ಕೂಡ ಅದೇ ಸಮಸ್ಯೆ ಇದೆಯಲ್ಲ. ಇಲ್ಲಿ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರೆ ಮೆಡಿಕಲ್ ಗೆ ರೆಫರ್ ಮಾಡ್ತಾರಂತೆ. ಅವತ್ತು ನಾನು ಬಂದಾಗಿತ್ತು ಲೈವ್. ನಾನು ಬಂದಾಗ ಒಬ್ರು ತಾಯಿ ಚೀಟಿ ಅಲ್ಲ ಇರ್ಲಿ, ಇದೆಲ್ಲವೂ ಸರ್ ನೋಡಿ, 60 ನಮೂನೆಯ ಔಷಧಿಗಳು ನಿಮಗೆ ಸಪ್ಲೈ ಆಗ್ತದೆ. ಯಾವ್ದು ನಿಮ್ಮ ಹತ್ರ ಇಲ್ಲ ಅದನ್ನ ಬರಿಬಾರ್ದಲ್ಲ ಮೆಡಿಕಲ್ಗೆ. ಇಲ್ಲಿ ಇಲ್ಲ ಅಂದ್ರೆ ಬರಿಬಾರ್ದು, ತರಿಸ್ಕೊಳ್ಬೇಕು. ಅದು ಇನ್ನೆಂಟ್ ಹಾಕಿ ತರಿಸ್ಕೊಳ್ಬೇಕು, ಇಲ್ಲಿ ಏನ್ ಅವಶ್ಯಕತೆ ಇದೆ ಅಂತ ಹೇಳಿ. ಇದೆಲ್ಲವೂ ಕೂಡ ನೀವು ನಿಮ್ಮ ಒಂದು ಏನು ಆ ಒಂದು ಪೋಸ್ಟಿನ ಧರ್ಮ, ಅದು ಆ ಧರ್ಮವನ್ನ ಪಾಲಿಸ್ಬೇಕಲ್ಲ ಸರ್. ಹಾಗಾಗಿ ಇವತ್ತು ಆರೋಗ್ಯ ಮಂತ್ರಿ ಅವರು ಬರಲೇಬೇಕು. ಇದೇನಾಗಿದೆ ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಟ್ ಆಗ್ಬೇಕು. ಯಾರು ತಪ್ಪಿತಸ್ಥಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಯಾರು ಈಗ ನೀವೇನ್ ಹೇಳ್ತಾರೆ ಯಾರಿಗೂ ಇಂಜೂರ್ಡ್ ಆಗಿಲ್ಲ ಅಂತ, ನಾನ್ ನೋಡಿದ ಪ್ರಕಾರ 5-6 ಜನ ಇಲ್ಲೇ ಮುಂದೆ ಬೆಡ್ ನಲ್ಲಿ ನರಳಾಡ್ತಾ ಇದ್ರು. ನಾನು ವಿಡಿಯೋ ನೋಡಿದ್ದು. ಫಿಸಿಕಲ್ ಆಗಿ ಆ ಟೈಮಿಗೆ ಬರ್ಲಿಕ್ಕೆ ಆಗಿಲ್ಲ ನನಗೆ. ನೋಡಿ ಈಗ ಸಾಹೇಬ್ರೆ, ಈ ಘಟನೆಗೆ ಸಂಬಂಧಪಟ್ಟಂತೆ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ಯಾರಿಗೂ ಇಂಜೂರ್ಡ್ ಆಗಿಲ್ಲ. 6 ಜನನು ನಾನೇ ಖುದ್ದು ಮಾತಾಡ್ಸಿದ್ದೀನಿ. ನಾನು ಘಟನೆ ಈಗ ನಮ್ಮಲ್ಲ ಸ್ಟಾಫ್ ಇದ್ದಾರೆ, ಗಮನಕ್ಕಿದೆ. ನಮ್ಮ ಅಲ್ಲೇ ಇದೆಯಲ್ಲ ಚಾಟ್ ನೋಡಿದ್ರೆ ಕೊಡ್ತೀವಿ ನಿಮಗೆ ಮಾಹಿತಿ ಬೇಕಾದ್ರೆ. ತಡೀರಿ 1 ನಿಮಿಷ, ನೀವು ಹಂಗೆಲ್ಲ ಸುಮ್ಮನೆ ಏನೇನೋ ಅಸಂಬದ್ಧ ಕೇಳಿ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಸಾಹೇಬ್ರೆ 1 ನಿಮಿಷ ಕೇಳಿಸ್ಕೊಳ್ಳಿ. ಅಷ್ಟೋ ಜನ ಹೊರಗಡೆ ಬಂದಿದ್ದಾರೆ, ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಿಮ್ಗೆ ಇಂಜೂರ್ ಆಗಿರೋದು ಮಾಹಿತಿ ಇದ್ರೆ ಕೊಡಿ, ನಾನು ನೋಡ್ತೀನಿ. ಕೊಡಿ, ಇಂಜೂರ್ಡ್ ಆಗಿದೆ ಅಂತ ಹೇಳಿ ಅವ್ರು ಕರೆಸ್ತೀನಿ ನಾನು ಬೇಕಾದ್ರೆ. ಅಲ್ಲ, ಅವರಿಗೆ ನಾವು ಭೇಟಿ ಮಾಡ್ಬೇಕು. ಆಯ್ತು, ಭೇಟಿ ಅವ್ರ ಹತ್ರ ಏನಿದೆ ಘಟನೆ, ಅವರು ಅಲ್ಲಿದ್ದಂತಹ ತನಿಖೆ ಮಾಡಿದ ವರದಿ ನಿಮ್ಗೆ ಬೇಕಾದ್ರೆ ಕೊಡ್ತೀವಿ ನಾವು. ಸುಮ್ನೆ ಈಗ ಬಂದು ನೀವು
ಯು ಕೆನಾಟ್ ಇನ್ವೆಸ್ಟಿಗೇಟ್ ಲೈಕ್ ಎ ಪೊಲೀಸ್. ಸರ್ ನಾವು ಇನ್ವೆಸ್ಟಿಗೇಟ್ ಮಾಡಿ ಬರ್ಲಿಲ್ಲ ಸರ್. ಸರ್ ನೀವು ಈ ರೀತಿ ಮಾತಾಡಿದ್ರೆ ನಾವು ಬೇರೆ ರೀತಿ ಮಾತಾಡ್ಬೇಕಾಗ್ತದೆ. ನಾವು ಪೊಲೈಟ್ ಆಗಿ ಬಂದು ನಿಮಗೆ ಭೇಟಿ ಆಗ್ತಾ ಇದ್ದೇವೆ. ನೋಡಿ, ನಾವು ನಿಮ್ಮ ಹತ್ರ ಬಂದು ಸೌಜನ್ಯತೆಯಿಂದ ಮಾತಾಡ್ತಾ ಇದ್ದೇವೆ. ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ರೆ ನಮಗೂ ಕೂಡ ಬರ್ತದೆ ಬೇರೆ ರೀತಿಯಲ್ಲಿ. ಅದು ಬೇಡ. ನಾವೇನ್ ಹೇಳ್ತಾ ಇದ್ದೇವೆ, ಏನಾಗಿದೆ ಫ್ಯಾಕ್ಟ್ ಅದು ಹೊರಗೆ ಬರ್ಬೇಕು. ಹೌದು, ಫ್ಯಾಕ್ಟ್. ನಾನು ನಿಮ್ಗೆ ನೀವು ಕಾಳಜಿ ನಾನು ಸ್ಪಾರ್ಕ್ ಅಂತ ನೀವು ಹೇಳ್ತಾ ಇದ್ದೀರಿ. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಅದು ಹೇಳಿ ಪರವಾಗಿಲ್ಲ, ಅದು ಹೇಳಿ ಪರವಾಗಿಲ್ಲ. ನೀವು ನಿರ್ಧಾರ ಮಾಡ್ಕೊಬಿಟ್ರೆ ನಾನು ತೀರ್ಮಾನ ಮಾಡಿದ್ರೆ ನಾನು ಈಗ ಏನು ಕನ್ಕ್ಲೂಷನ್ ಕೊಟ್ಟಿಲ್ಲ. ನೀವು ಹೇಳಿದ್ರಿ 6 ಜನ ಕಿತ್ತೂರಿ ಆಗಿದೆ ಅಂತ. ಹೌದು, 3 ರೂಮ್ಗಳು ಬ್ಲಾಸ್ಟ್ ಆಗಿದ್ ನೋಡಿದ್ರೆ ಅಲ್ಲಿ ನಮಗೆ ಪ್ರಾಣ ಹಾನಿ ಆಗಿದೆ ಅಂತ ನಮಗೆ ಡೌಟ್ ಇದೆ. ಡೌಟ್ ಇದೆ ನಮಗೆ, ಯಾಕಂದ್ರೆ ಅವರಿಗೆ ನಾವು ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ. ನೀವೇನು ಸ್ಪಾರ್ಕ್ ಆಗಿದೆ ಅಂತ ನೀವು ಹೇಳಿದ್ರಲ್ಲ ಈಗ. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ನಾವು ಆಗಿರ್ಬೋದು ಅಂತ ಹೇಳ್ತಿರೋದು. ಆಗಿದೆ ಮಾತುಗಳು ಸರ್. ಈಗ ನೋಡಿ, ಈಗ ಸರ್ ಘಟನೆ ಯಾರು ಬರೋ ಮಟ್ಟ ಇಲ್ಲೇ ಕೂತ್ಕೊಳ್ಳೋದು. ಅವ್ರು ಬರ್ಲಿ, ಆಮೇಲೆ ನೋಡೋದು. ಯಾಕಂದ್ರೆ ಇದು ಒಂದು ಜಿಲ್ಲಾ ಆಸ್ಪತ್ರೆ, ಇದು ಅಕ್ಕಪಕ್ಕ ಜಿಲ್ಲೆಯಿಂದಲೂ ಇಲ್ಲಿ ಬರ್ತಾರೆ ಜನ. ಅಷ್ಟು ಸುಲಭ ಸಣ್ಣ ವಿಚಾರ ಇಲ್ಲ ಇದು. ಇದು ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಆಫೀಸ್ ನಾಗ ಕುಂತು ಯಾರು ಆಫೀಸ್ ಮಿನಿಸ್ಟರ್ಗಳು ಅವರಾಗ್ಲಿ ಇವ್ರಾಗ್ಲಿ ಏನು ಹೇಳಿರ್ತಾರೆ, ಇವ್ರು ಅದಕ್ಕೆ ಇತ್ತಲ್ಲ ಅದಕ್ಕೆ ಎಷ್ಟು ನಾವು ಇದು ಮಾಡಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಅದಕ್ಕೆ ನಾವು ಪ್ರಯತ್ನ ಪಡೋದು ಬೇಡ. ಒಂದೇ ನಿಮಿಷ ಸರ್, ಇದನ್ನ ನೀವು ಒಂದು ಲೈಟ್ ಆಗಿ ತಗೊಳ್ಳೇಬೇಕು. ಇದು ಬಹಳ ಗಂಭೀರ ವಿಚಾರ. ಇದು ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡುವಂತ ಘಟನೆ. ಇದು ಮುಂದೆ ಮರುಕಳಿಸಬಾರ್ದು. ಅಂದ್ರೆ ಮುಂದೆ ಏನ್ ಬೇಕು, ನಾವು ಪ್ರಿಕಾಷನ್ಸರಿ ಮೆಜರ್ಸ್ ತಗೊಳ್ಳುವ, ಪ್ರಿಕಾಷನರಿ ಮೆಜರ್ಸ್ ಅದು ಬೇರೆ. ಈ ಬಗ್ಗೆ ಕುಲಂಕುಷವಾದ ತನಿಖೆ ಆಗ್ಬೇಕು. ನೀವು ಈಗಲೇ ಕನ್ಕ್ಲೂಷನ್ ಗೆ ಬರಬೇಡಿ. ಅದು ಬ್ಲಾಸ್ಟ್ ಸ್ಪಾರ್ಕ್ ಅದು ನಮಗೂ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದ್ರೆ ಫ್ರೀ ಅಂಡ್ ಫೇರ್ ಆಗಿ ಆಗ್ಬೇಕು. ಅದಕ್ಕೆ ಆ 6 ಜನರನ್ನ ಸ್ವಲ್ಪ ನಮಗೆ ಭೇಟಿ ಮಾಡಿಸಿ ಅವರಿಂದ ಕೆಲವು ಮಾಹಿತಿ ಪಡ್ಕೊಂಡು, ನಮ್ಮ ಕಡೆಯಿಂದನೂ ಕೂಡ ನಾವು ಆರೋಗ್ಯ ಮಂತ್ರಿಗೆ ಕೆಲವು ಇನ್ಪುಟ್ಸ್ ಕೊಡ್ಬೇಕಿದೆ. ನಾವೊಂದು ಇಲ್ಲಿ ಬಂದು ವಿಸಿಟ್ ಮಾಡಿದ ಉದ್ದೇಶನೇ ಅದು. ಏನಾಗಿದೆ, ಹೇಗಾಗಿದೆ, ಅಲ್ಲಿ ಯಾರಿದ್ರು ಐ ವಿಟ್ನೆಸ್. ಇಲ್ಲೇ ಇದಾರೆ ಸರ್, ಅವರು ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಆಗಿಲ್ಲ ಸರ್. ಸರಿ, ನಾವೊಂದ್ಸರಿ ಅವರಿಗೆ ಮಾತಾಡ್ಸ್ಕೊಡ್ತೀವಿ ಸರ್. ನಿಮ್ ಪ್ರಕಾರ ಯಾರು ಕರ್ಕೊಂಡ್ಬರ್ಬೇಕು. ನೀವು ಹೆಂಗೆ ಸ್ಪಾರ್ಕ್ ಆಗಿದೆ ಅಂತ ಹೇಳಿ ಮತ್ ನೀವು ತಪ್ಪು ಅಲ್ವಾ ಮಾಹಿತಿ ಹೇಳಿದ 6 ಜನಕ್ಕೆ ಇಂಜುರಿ ಆಗಿದೆ ಅಂತ. ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ಹೇಳ್ಬಾರ್ದು ದಯಮಾಡಿ. we are all responsible. ಅಲ್ರಿ, we are all responsible. Don't spread the ಇದು ರಾಂಗ್ ಮೆಸೇಜ್ ಪಾಸ್ ಮಾಡ್ತೀರಾ. 5 ಜನಕ್ಕೆ ಇಂಜುರಿ. ಒಂದ್ ನಿಮಿಷ, ನಾವು ಇಲ್ಲಿಗೆ ಸ್ಪಾಟ್ ವಿಸಿಟ್ ಬಂದಿದ್ದೆ ಇದನ್ನ ಸತ್ಯಾಸತ್ಯತೆ ತಿಳ್ಕೊಳ್ಳಿಕ್ಕೆ. ಅದಕ್ಕೆ ನೀವು ರೆಸ್ಪಾನ್ಸಿಬಲ್ ಆಗಿ ಮಾತಾಡಿ, ದಯಮಾಡಿ ರೆಸ್ಪಾನ್ಸಿಬಲ್ ಆಗಿ ಮಾತಾಡಿ. ಅಲ್ಲ, ಅವ್ರಿಗೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ಏನಾಗಬೇಕು, ಜನಕ್ಕೆ ಸಿಗ್ದಲ್ಲಿ ಹೋಗುತ್ತೆ. ಸಮಸ್ಯೆ ಇಲ್ಲ. ಅಲ್ಲ, ಅವ್ರು ಯಾರು ಸ್ಟಾಫ್ ಇದ್ದು ಡಿ ಗ್ರೂಪ್ ಹೊಡೆದಿರೋದು, ನಾವು ಫಿಸಿಕಲಿ ಹೊಡೆದಿರೋದು ಆಚೆ ಹೋಗ್ಲಿಕ್ಕೆ ಅದು ಅಂತ. ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಸರ್. ಗ್ರಿಲ್ಸ್ ಇದೆಯಲ್ಲ ಸರ್, ಗ್ರಿಲ್ಸ್ ಇದೆಯಲ್ಲ, ಹೇಗೆ ಹೋಗ್ತೀರಾ? ವ್ಯಾಕ್ಯೂಮ್ ಹೋಗ್ಲಿ ಅಂತ. ಸರ್, ಅಲ್ಲಿ ಎಷ್ಟು ಬಿದ್ದಿದೆ ಮತ್ತೆ ಆಕ್ಸಿಜನ್ ಬಿದ್ದಿದೆ. ಅದು ಬ್ಲಾಸ್ಟ್ ದೊಡ್ಡ ಅವಾತಾನೆ ಅಂತ ನೀವು ಹೇಳ್ತಾ ಇರೋದು ನೋಡಿದ್ರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಂತ ಯಾರು ಸಣ್ಣ ಪುಟ್ಟ ನಾವು ಹೇಳಿದ್ರಲ್ಲ ಸಣ್ಣ ಪುಟ್ಟ ಅಂತ. ಇರ್ಲಿ, ಈಗ ಸರ್ ಇವರು ಡ್ಯೂಟಿಯಲ್ಲಿ ಇದ್ದವರಾ? ಮೇಡಮ್, ಫ್ಯಾಕ್ಟ್ ಸ್ವಲ್ಪ ನಮಗೆ ಹೇಳಿ. ಯಾಕಂದ್ರೆ ನಾವು ಪ್ರೆಸ್ಸಿಗೆ ಹೋಗ್ತಾ ಇದ್ದೇವೆ, ಆರೋಗ್ಯ ಮಂತ್ರಿಗೆ ಮಾತಾಡ್ಬೇಕು. ನೋಡಿ, ಫಾಲ್ಟ್ ಆಗಿದೆ, ನಾವು ಬೇಕಂತ ಯಾರು ಮಾಡ್ಲಿಲ್ಲ, ಅದನ್ನ ನಾವು ಒಪ್ಕೊಳ್ತೇವೆ. ಫಸ್ಟ್ ಈ ಘಟನೆ ಮರುಕಳಿಸಬಾರ್ದಂದ್ರೆ ಯಾರ್ದು ಫಾಲ್ಟ್, ಹಾಗಾದ್ರೆ ಎಲ್ಲಿದ್ದು ಫಾಲ್ಟ್ ಅದು ಐಡೆಂಟಿಫೈ ಆಗ್ಬೇಕು. ಅದಕ್ಕೆ ರೆಕ್ಟಿಫಿಕೇಶನ್ ಆಗ್ಬೇಕು. ಕರೆಕ್ಟ್ ಆಗಿ ನೀವು ಒಂದು ಮಾಹಿತಿ ಕೊಡಿ ಮೇಡಮ್. ಯಾಕಂದ್ರೆ ನಾವು ಇವ್ರು ಹೇಳ್ದಂಗೆ ನಮಗೆ ಬಾಯಿಗೆ ಬಂದಾಗ ಹೇಳೋದಲ್ಲ. ಏನಾಗಿದೆ ಒಂದ್ ಸ್ವಲ್ಪ ನೀವು ಅಲ್ಲಿದ್ದಂತ ಐ ವಿಟ್ನೆಸ್ ನೀವು ಒಂದು ಎಕ್ಸ್ಪ್ಲೇನ್ ಮಾಡಿ. ಮೀಡಿಯಾನು ಇದೆ, ಜನರಿಗೂ ಗೊತ್ತಾಗ್ಲಿ. ಹೇಳಿ ಮೇಡಮ್. ಅನಸ್ತಿಷಿಯಾ ಮಷಿನ್ಗೆ ಅನಸ್ತಿಷಿಯಾ PG ಮಷಿನ್ ಚೆಕ್ ಮಾಡ್ತಾ ಇದ್ರು ಸರ್. ಚೆಕ್ ಮಾಡ್ಕೊಂಡು ಡ್ರಗ್ಸ್ ಎಲ್ಲ ಜೋಡಿಸ್ತಾ ಇದ್ರು. ಆವಾಗ ಒಂದು ಹಾಫ್ ಅನ್ ಅವರ್ ಆಗಿರ್ಬೇಕು. ಅವ್ರು 8 ಗಂಟೆಗೆ ಬಂದು ಅನಸ್ತಿಷಿಯಾ ಡ್ರಗ್ಸ್ ಎಲ್ಲ ಜೋಡಿಸ್ಕೊಂಡು ಇದು ಮಾಡಿರ್ತಾರೆ. ಆ ಟೈಮಲ್ಲಿ ಹಿಂದ್ಗಡೆಯಿಂದ ಅನಸ್ತಿಷಿಯಾ ಮಷಿನ್ ಹಿಂದ್ಗಡೆಯಿಂದ ಬೆಂಕಿ ಕಾಣಿಸ್ಕೊಂತು. ಮಷಿನ್ ಒಂದು ವೆಂಟಿಲೇಟರ್ ಅಂತ ಇರುತ್ತೆ, ಆಮೇಲೆ ವೆಂಟಿಲೇಟರ್ಗೆ ಬೆಂಕಿ ಕಾಣಿಸ್ಕೊಂತು. ಅಂದ್ರೆ ನೈಟ್ರೋಜನ್ ಸಿಲಿಂಡರ್ ಅಂತ ಕಡೆ ಸಿಲಿಂಡರ್ ಕೆಳಗಡೆ ಇರುತ್ತೆ, ಅದೇ ಅಲ್ಲಿಂದಾನೆ. ಅದಕ್ಕೆ ಮುಂಚೆ ಮೇಲೆ
ಅಪ್ಪರ್ ಪೋರ್ಷನ್ ಮೇಲಿನ ಭಾಗದಕ್ಕೆ ಫಸ್ಟ್ ಅಲ್ಲಿಂದ ಬೆಂಕಿ ಕಾಣಿಸ್ಕೊಳ್ತು. ಫಸ್ಟ್ ಅಲ್ಲಿಂದ ಬೆಂಕಿ ಕಾಣಿಸ್ಕೊಂತ ಬೆಂಕಿ Okay. ಕಾಣಿಸ್ಕೊಂತ ಉರಿ ಜಾಸ್ತಿ ಆಯ್ತಲ್ಲ, ಅವಾಗ ನಾವು ನನ್ಸಕ್ಕೆ ಹುಡುಗರ್ನೆಲ್ಲ ಕರ್ಕೊಂಡು ಪೇಷಂಟ್ ಇರ್ಲಿಲ್ವಾ ಮೇಡಮ್? ಪೇಷಂಟ್ ಯಾರು ಇಲ್ಲ. ನೀವು ಎಷ್ಟು ಜನ ಇದ್ರಿ ಸ್ಟಾಫ್ಸ್ ಅಲ್ಲಿ? ನಾವು 4 ಜನ ಇದ್ವಿ ಫಸ್ಟ್, ಟೋಟಲ್ 7 ಜನ ಇದ್ವಿ. ಇವರು ಟೆಕ್ನಿಷಿಯನ್ ಇದ್ರ ಅಲ್ಲಿ? ಟೆಕ್ನಿಷಿಯನ್ ಇಲ್ಲ ಸರ್. ಇಲ್ಲ. ಟೆಕ್ನಿಷಿಯನ್ ಇಲ್ಲದೆ ನೀವು ಓಟಿಯನ್ನ ಹೇಗೆ ಓಪನ್ ಮಾಡೋದು ಮೇಡಮ್? ಟೆಕ್ನಿಷಿಯನ್ ಫಸ್ಟ್ ನಿಮಗೆ ಏನ್ ಹೇಳ್ಬೇಕು, ಅವ್ರು ಗ್ರೀನ್ ಸಿಗ್ನಲ್ ಕೊಡ್ಬೇಕು. ಓಕೆ, ಆಲ್ ರೈಟ್, ನೀವು ಹೋಗ್ಬೋದು ಅಂತೇಳಿ. ಓಟಿ ಅಲ್ವಾ ಅದು? ಜನರಲ್ ವಾರ್ಡ್ ಅಲ್ಲ, ಯಾರು ಬಂದ್ರು ಹಾಗೆ ನುಗ್ಲಿಕ್ಕೆ ಆಗಲ್ಲ ಅಲ್ಲ. ಅನುಮತಿ ಇಲ್ಲದೆ ಯಾರಿಗೂ ಪ್ರವೇಶ ಇಲ್ಲ ಅಂತ ನೀವೇ ಬೋರ್ಡ್ ಹಾಕಿದ್ದೀರಾ. ನಿಮಗೂ ಕೂಡ ಅನುಮತಿ ಬೇಕು. ಯಾರ್ದು? ಟೆಕ್ನಿಷಿಯನ್ದು. ಟೆಕ್ನಿಷಿಯನ್ ಏನು ನಿಮಗೆ ಮಾಹಿತಿ ಕೊಡ್ಲಿಲ್ವಾ? ಅದಲ್ಲ ನಾನು ಆ ಟೆಕ್ನಿಷಿಯನ್ ಅಲ್ಲ, ನೈಟ್ರೋಜನ್ ಟೆಕ್ನಿಕಲ್ ಟೆಕ್ನಿಷಿಯನ್ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಸಿಲಿಂಡರ್ ಫಿಕ್ಸಿಂಗು, ಅದೇ ಸರ್ಕ್ಯುಲೇಷನ್, ಅದು ಯಾರು? ಅವ್ರು ಎಲ್ಲ ಹೋದ್ರು ಸರ್? ಅವ್ರ ಡ್ಯೂಟಿಯಲ್ಲಿ ಇರ್ಲಿಲ್ವಾ? ಅವ್ರಿದ್ರ 50 ಸಪ್ಲೈ ಮಾಡಿ ಕನೆಕ್ಷನ್ ಎಲ್ಲ ಕೊಟ್ಟೋಗಿರ್ತಾರೆ ಸರ್. ಅದೇ ಗೊತ್ತಾಯ್ತು. ಆಕ್ಸಿಜನ್ ಸೆಟ್ ಮಾಡಿ ಓಟಿ ಆಪರೇಟ್ ಆಗ್ಬೇಕಂದ್ರೆ ಅವ್ರು ಫಸ್ಟ್ ಪರ್ಮಿಷನ್ ಕೊಡ್ಬೇಕು ಸರ್. ಅವರು ರೆಗ್ಯುಲರ್ ಇರ್ತಾರೆ ಸರ್. ಅವ್ರು ಎಲ್ಲಿದ್ದಾರೆ ಈಗ? ಮ್ಯಾನಿಫೋಲ್ಡರ್ ಅರ್ಜುನ್ ಇದಾರೆ ಸರ್, ಕೆಳಗಿದೆ. ಅಲ್ಲಿಂದಾನೇ ಪ್ರಾರಂಭ ಆಗಿರೋದಂತ ನನ್ನ ಒಂದು ಇಂಟೆನ್ಷನ್. ಅದು ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಆಮೇಲೆ ಬಾಕಿದೆಲ್ಲ ಬಿಡಿ. ಯಾಕಂದ್ರೆ ಇಲ್ಲ ಅಂದ್ರೆ ಏಜೆಂಟ್ ಯಾರಿದ್ದಾರೆ, ನೈಟ್ರೋಜನ್ ಸಪ್ಲೈ, ಅವರು ಲೀಕೇಜ್ ಇರುವಂತ ಸಿಲಿಂಡರ್ ಸಪ್ಲೈ ಮಾಡಿದ್ದಾರೆ, ಅವ್ರದ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೇಕು. ಅದಾಗ್ಬೇಕಲ್ಲ. ಬರೀ ನಾವು ನಿಮ್ಮ ಮೇಲೆ, ಡಾಕ್ಟರ್ ಮೇಲೆ, ಸರ್ಜನ್ ಮೇಲೆ ಮಾತ್ರ ಅಲ್ಲ. ಇದರ ಬೇಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಮೂಲ ಎಲ್ಲಿಂದ? ಅಲ್ಲಿಂದನೇ ಬಂದಿರೋದು ಇದು. ಯಾರು ಬೇಕಂತ ಮಾಡಿರಲ್ಲ ಸರ್. ನಾವು ಕೂಡ ಒಂದು ಅರ್ಥ ಮಾಡ್ಕೊಳ್ಳುವಂತ ವಿಚಾರ. ಬೇಕಂತ ಯಾರು ಮಾಡಲ್ಲ. ಸಾವಿರಾರು ಜನ ಹಾಸ್ಪಿಟ್ಲಿಗೆ ರೋಗಿಗಳು ಬರ್ತಾರೆ. ಮುಂದೆ ಆಗ್ಬಾರ್ದಂದ್ರೆ ಕರೆಕ್ಟ್ ಆಗಿ ಐಡೆಂಟಿಫೈ ಆಗ್ಬೇಕು ಏನ್ ಪ್ರಾಬ್ಲಮ್. ಇದನ್ನ ನಾವು ಇಲ್ಲಿಗೆ ಮುಚ್ಚಾಕ್ ನೋಡಿದ್ರೆ ನಾಳೆ ನಾನು ಪೇಷಂಟ್ ಆಗ್ಬೋದು, ನೀವು ಪೇಷಂಟ್ ಆಗಿರ್ಬೋದು. ನಮ್ ಜೀವಕ್ಕೂ ಅಪಾಯ ಇರ್ತದಲ್ವಾ? ಏನೋ ಭಗವಂತನ ಕೃಪೆ ಹೇಳ್ತಾ ಇದಾರೆ ಅವರು, ಏನೋ ಅನಾಹುತ ಆಗಿಲ್ಲ ಅಂತ. ಆಗದೆ ಇದ್ರೆ ಬಹಳ ಒಳ್ಳೇದು. ಆಗ್ಬೇಕಂತ ನಾವ್ ಯಾರು ಬಯಸಲ್ಲ. ಏನಾದ್ರೂ ಆಗಿದ್ದಿದ್ರೆ ಯಾರು ಹೊಣೆ ಯಾರು? ಯಾರಿಗೆ ನಾವು ಹೇಳ್ಬೇಕಾಗಿತ್ತು ಪಾಪ? ಅದಕ್ಕೆ ಅವರು ಏನಿದ್ದಾರೆ ಅವ್ರನ್ನ ಕೇಳಿ ಫ್ಯಾಕ್ಟ್ ಹೇಳಿದ್ರೆ ನಾವು ಅದನ್ನ ರೈಸ್ ಮಾಡ್ತೇವೆ. ನಾನೀಗ ಆರೋಗ್ಯ ಮಂತ್ರಿಗೆ ಬರ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಫೋನ್ ಕೂಡ ಮಾಡ್ತೇನೆ ಯುಟಿ ಖಾದರ್ ಸಾಹೇಬ್ರಿಗೆ. 0 ಟ್ರಾಫಿಕ್ ಅಲ್ಲಿ ಬನ್ನಿ, ನೀವು ಏನೇ ನಿಮ್ಮ ಶೆಡ್ಯೂಲ್ ಇದ್ರು ಬಿಟ್ಟು ಅಂತ ಬಂದ್ರೆ ಅವ್ರಿಗೆ ಏನಾಗ್ತದೆ, ಇದು ಕರೆಕ್ಟ್ ಆಗಿ ಇನ್ವೆಸ್ಟಿಗೇಟ್ ಆಗುತ್ತೆ. ಇವ್ರ ಮೇಲೆ ಭರವಸೆ ಇಲ್ಲ ಅಂತ ತಿಳಿಬೇಡಿ. ನೀವೇ ಒಂದು ಹೆಡ್ ಆಫ್ ದಿ ಸ್ಟಾಫ್, ಹೆಡ್ ಆಫ್ ದಿ ಹಾಸ್ಪಿಟಲ್ ಆದ ಕಾರಣ ನೀವು ಕೆಲವೊಂದು ವಿಚಾರ ಓಪನ್ ಆಗಿ ಹೇಳಲಿಕ್ಕೆ ಆಗಲ್ಲ, ಮಾತಾಡ್ಲಿಕ್ಕೆ ಆಗಲ್ಲ. ಒಂದು ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಟ್ ನಡೀಲಿ. ಮತ್ತೆ ನಿಮ್ಮ ಮೇಲೆ ಆರೋಪನೂ ಬರ್ತದೆ. ನೀವು ಎಷ್ಟೇ ಫ್ರೀ ಅಂಡ್ ಫೇರ್ ಮಾಡಿದ್ರು ಇವರೇ ಏನು ಮಾಡ್ಬಿಟ್ಟು ಅಂತ ಬರ್ತದೆ. ಏನ್ ಸರ್ ಫ್ಯಾಕ್ಟಾ? ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಮುಚ್ಚಿಡೋದ್ರಿಂದ ಯಾರಿಗೂ ಏನು ಲಾಭ ಇಲ್ಲ. ಎಸ್ ಎಸ್. ನಾನು ಕೂಡ ಭೇಟಿ ಮಾಡಿದ್ದೀನಿ. ಸರ್ ಏನ್ ಹೇಳ್ತಾ ಇದ್ದಾರೆ, ಪ್ರೈಮರಿ ಈಗ ಇನ್ವೆಸ್ಟಿಗೇಷನ್ ಇನ್ನೂ ಶುರುವಾಗುತ್ತೆ. ಬಟ್ ಪ್ರೈಮಾಫಿಸಿ ಅಂತ ಹೇಳ್ತೀವಲ್ಲ, ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿ ಯಾರಿದ್ರ ಬಗ್ಗೆ ನೀವು 6 ಜನ ಹೇಳ್ತಾರಲ್ಲ, ಅವ್ರು ಕೊಟ್ಟಿರೋ ಮಾಹಿತಿನೇ ಇವಾಗ ಅವರು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಕರೆಕ್ಟ್ ಆಗಿ ಏನಾಗಿದೆ ಅಂತ ಸತ್ಯಾಂಶ ಆಚೆ ಬರ್ಬೇಕು ಅಂದ್ರೆ ಇನ್ವೆಸ್ಟಿಗೇಷನ್ ಆಗ್ಬೇಕು. ಇನ್ವೆಸ್ಟಿಗೇಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ತಾಳ್ಮೆಯಿಂದ ಇದ್ರೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಸರ್ ಹೇಳಿದ್ರು ಅವಾಗಲೇ ಅದ್ರ ಕಾಪಿ ಕೊಟ್ಟಿವಿ ಅಂತ ಎಲ್ಲಾನು ಆಚೆ ಬರುತ್ತೆ. ಓಕೆ ಸರ್. ಇದರಲ್ಲಿ ಅಲ್ಲಿ ಡ್ಯೂಟಿ ಇದ್ದವ್ರದ್ದು ಚಾರ್ಟ್ ನೋಡ್ಕೊಂಬಂದೆ ನಾನು. ಶರತ್ ಯಾರು ಸರ್ ಇದರಲ್ಲಿ? ನೋಡಿ, ಇದು ರಾಂಗ್ ಇನ್ಫಾರ್ಮೇಶನ್ ಅಲ್ವಾ? ಸರ್ ಹೇಳಿದ್ರು ಡ್ಯೂಟಿಯಲ್ಲಿ ಇದ್ದವರಿಗೆ ನಾವು ಕರೆದಿದ್ದೀವಿ ಅಂತ. ಈ ರೀತಿ ಯಾಕೆ ಮಾಡೋದು? ನೀವು ಏನು ಮುಚ್ಚಿಟ್ರು ಕೂಡ ಸತ್ಯಾಂಶ ಹೊರಗೆ ಬರ್ತದೆ ಸರ್. ಹೌದು. ಇವತ್ತಿಂದು ಡೇಟೆಡ್ 30/6/2026 ಅದೇ ಮಾತಾಡ್ತೇವೆ. ಸರ್ ನಮ್ಮಲ್ಲಿ 1ರಿಂದ 6 OT ಇದೆ ಸರ್. ನಮ್ಮ ಹತ್ರ 1ರಿಂದ 6 OT ಇದ್ದಾಗ ನಾವ್ ಎಲ್ಲ ಸರ್ವೆಂಟ್ದು ಮತ್ತೆ ಸ್ಟಾಫ್ದು ಈವನ್ ಡಾಕ್ಟರ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತೀವಿ ಸರ್. ಇದು ಅದು ಒಬ್ಬೊಬ್ರು ಒಂದೊಂದು ಕೆಲ್ಸಕ್ಕೆ ಹೋಗ್ತಾರೆ ಸರ್. ಸರ್ವೆಂಟ್ ಆ ಟೈಮ್ ಅಲ್ಲಿ ಬಟ್ಟೆ ತಗೊಂಡ್ ಹೋಗಿದ್ದ ಸರ್. ಇನ್ನು ಇರೋ ಹುಡುಗರು ಇದ್ರು ಸರ್. ಬೇರೆ ಸರ್ವೆಂಟ್ಸ್ ಬೇರೆ ಆಯ್ತು. ಶರತ್ ಇರ್ಲಿಲ್ಲ ನಿಮ್ಮ ಪ್ರಕಾರ? ಸರ್ ಅವನು ಬಟ್ಟೆ ತಗೊಂಡ್ ಅದೇ ಗೊತ್ತಾಯ್ತು, ಅಲ್ಲಿ ಇರ್ಲಿಲ್ಲ, ಸ್ಪಾಟ್ ಅಲ್ಲಿ ಇರ್ಲಿಲ್ಲ. ಟೀಮ್ ವರ್ಕ್ ಇರುತ್ತೆ ಓಟಿಯಲ್ಲಿ. ಎಲ್ಲರೂ ಒಂದೇ ಕಡೆ ನಿಲ್ಲಕ್ಕಾಗಲ್ಲ. ಒಬ್ರು ಇನ್ಸ್ಟ್ರೂಮೆಂಟ್ಸ್ ತಗೊಂಡ್ಬರ್ತಾರೆ, ಒಬ್ರು ಇನ್ನೊಂದು ರೆಡಿ ಮಾಡ್ತಾರೆ, ಒಬ್ಬನು ಬಟ್ಟೆ ಇದು ಮಾಡ್ತಾರೆ, ಪೇಷಂಟ್ ಶಿಫ್ಟ್ ಮಾಡೋದು, ಟೀಮ್ ವರ್ಕ್ ಮಾಡ್ತಾರೆ. ಹಂಗಾಗಿ ಒಬ್ರು ಅಲ್ಲಿ ಹೋಗಿರ್ತಾರೆ ಅಂತ ಹೇಳ್ತಾರೆ ಅವರು. ಸರಿಗ ಅದು ನನಗೆ ಬೇಸಿಕ್ ಅರ್ಥ ಮಾಡ್ಕೊಂಡೆ. ಆದ್ರೆ ಒಂದು OT ಆಪರೇಷನ್ ಥಿಯೇಟರ್ ಅಂತ ಹೇಳಿದ್ರೆ ಯಾರು ಎಲ್ಲೇ ಇದ್ರು ಎಲ್ಲಿರ್ಬೇಕು ಆ ಪ್ರಮಿಸಸ್ ಒಳಗಡೆ ಇರ್ಬೇಕು. 1 ಕಿಲೋಮೀಟರ್ ದೂರ ಅಂತೂ ಇರಲ್ಲ. ಅಲ್ಲಿ ಎಲ್ಲ ಅಲ್ಲೇ ಕಡೆ ಇರ್ತಾರೆ. ಓಕೆ, ಈಗ ನಮಗೆ ನೀವು ಕರೆದಿದ್ದೀರಾ,
ತುಂಬಾ ಥ್ಯಾಂಕ್ಸ್. ಇವ್ರ ಹತ್ರ ಮಾತಾಡಿದೀವಿ, ಆದ್ರೆ ನಾವು ಯಾರು ಡ್ಯೂಟಿಯಲ್ಲಿ ಇದ್ರು ಅವ್ರು ಯಾರು ಇರ್ಲಿಲ್ಲ. ಹಾಗಾಗಿ ಅವ್ರು ಎಲ್ಲಿದ್ದಾರೆ ಅಂತ ನಮಗೆ ಬೇಕು. ಅವ್ರು ಎಲ್ಲಿದ್ದಾರೆ? ಇಲ್ಲಲ್ಲ, ಷರತ್ತೇ ಇಲ್ವಲ್ಲ ಮೇನ್. ಪ್ರಿಪರೇಷನ್ ಅವ್ರು ರೆಡಿ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನ್ ಕೆಲಸ ಸರ್? ಈಗ ಡ್ಯೂಟಿ ಅಲ್ಲಲ್ಲ, ಈಗ ಅವ್ರು ಇಂಜುರಿ ಆಗಿದೆ ಅಂತ ನಮ್ಮ ಡೌಟು. ಅದೇ ಡೌಟು ನಮಗೆ. ನಾವು ಇವರಿಗೆ ಮಾತಾಡಿಸೋ ಉದ್ದೇಶ ಏನ್ ಗೊತ್ತಾ? ಷರತ್ತು ಈಗ ಆತರ ಫಾಲ್ಸ್ ಅಲಿಗೇಷನ್ ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ ಆತರ ಫಾಲ್ಸ್ ಅಲಿಗೇಷನ್ ಮಾಡ್ಬೇಡಿ. ಯಾರಿಗೆ ಇಂಜುರಿ ಆಗಿಲ್ಲ ಒಬ್ಬ ಮನುಷ್ಯನ್ ನಂಬಬೇಕು. ನಂಬಲಿಲ್ಲ, ಫಾಲ್ಸ್ ಮೆಸೇಜ್ ಮಾಡ್ತೀವಿ ಅಂತಾರೆ, ಅದು ಸತ್ಯ ಆಚೆ ಬಂದ. ಫಾಲ್ಸ್ ಯಾರು ಮಾಡಿದ್ರು ಈಗ? ನಿಮ್ ಇಮೇಜ್ ಅಲ್ಲ, ಯಾರು ಫಾಲ್ಸ್ ಮಾಡಿದ್ರು? ನಾವು ಅಷ್ಟು ದೊಡ್ಡರಲ್ಲ ಸರ್. ಇಲ್ಲದನ್ನ ಸೃಷ್ಟಿ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಅದೇ ಈಗ ಬಂದ್ರಲ್ಲ ಷರತ್ತು. ಇಂಜುರಿ ಆಗಿದೆ, ಈಗ ನೋಡಿದ್ವಿ ನಾವು. ಇಂಜುರಿ ಆಗಿದೆ ಸರ್. ಅಲ್ಲಲ್ಲ, ಇಂಜುರಿ ಸರ್, ಇಂಜುರಿ ಈ ರೀತಿ ಇಲ್ಲ ಅಂತ ಹೇಳಿ ಸರ್, ಹೇಳಿ ಸರ್. ತಪ್ಪು ವೆಹಿಕಲ್ ನೀವು ಸ್ಪ್ರೆಡ್ ಮಾಡ್ತಿದ್ದೀರಾ. ಇಮಿಡಿಯೇಟ್ ಆಗಿ ಎಲ್ಲರೂ ಆಚೆ ಬಂದಿದ್ದಾರೆ. ಕಂಟ್ರೋಲ್ ಮೆಜರ್ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಗುಡ್ ಫಾರ್ಚೂನ್, ಒಂದೇ ಒಬ್ಬರಿಗೂ ಇಂಜುರೀಸ್ ಆಗಿಲ್ಲ, ಕ್ಯಾಶುಯಾಲಿಟೀಸ್ ಆಗಿಲ್ಲ. ಏನು ಏನಾಗಿದೆ, ಡ್ಯಾಮೇಜಸ್ ಆಗಿಲ್ಲ, ಅದು ಇನ್ವೆಸ್ಟಿಗೇಷನ್ ಆಗ್ತದೆ, ಗೊತ್ತಾಗ್ತದೆ. ಸ್ವಲ್ಪ ಸಮಯ ಕೊಡಿ, ಎಲ್ಲಾನು ಆಚೆ. ಓಕೆ ಸರ್, ಆ ರೀತಿ ಇದ್ರೆ ವೆಲ್, ಒಳ್ಳೆ ವಿಚಾರ. ಆ ಭಗವಂತನಿಗೆ ನಾವು ಸ್ತುತಿಸುವ, ಏನು ಆಗ್ಲಿಲ್ವಲ್ಲ ಅಂತ ಹೇಳಿ. ಆಯ್ತಲ್ಲ, ಆಗೋಯ್ತು ದುರ್ಘಟನೆ. ಆದ್ರೆ ನಮ್ಮ ಪ್ರಶ್ನೆ ಇರುವಂತದ್ದು ಸೆಕೆಂಡ್, ಎಲ್ಲಿಂದ ಇದು ಫಾಲ್ಟ್ ಆಯ್ತು? ಇದು ಅದು ಹೊರಗೆ ಬರಬೇಕು, ಅದು ಪಬ್ಲಿಕ್ ಡೊಮೈನಿಗೆ ಬರಬೇಕು. ಅವರ ಮೇಲೆ ಆಕ್ಷನ್ ಆಗ್ಬೇಕು. ಮುಂದೆ ಈ ರೀತಿ ಆಗದ ಹಾಗೆ ಪ್ರಿಕಾಷನ್ಸ್ ಅನ್ನು ವಹಿಸಬೇಕು. ಎಲ್ಲಾದ್ರೂ ಕೆಲಸ ಮಾಡೋದು ಒಂದು ಜೀವ ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗಾಗಿ ಅರ್ಥ ಆಯ್ತಾ? ಈಗ ಇನ್ಸಿಡೆಂಟ್ ಆಗಿದೆ, ಇನ್ಸಿಡೆಂಟ್ ಆದ್ಮೇಲೆ ಮಾಹಿತಿನ ಕಲೆಕ್ಟ್ ಮಾಡಬೇಕು. ಮಾಹಿತಿ ಏನ್ ಪ್ರಿಲಿಮಿನರಿ ಮಾಹಿತಿ ಸಿಕ್ಕಿದೆಯಲ್ಲ ಅದನ್ನ ತಮಗೆ ಹೇಳಿದೀನಿ ನಾವೀಗ. ಫರ್ದರ್ ಹೆಂಗಾಯ್ತು ಏನಾಯ್ತು ಅನ್ನೋದಕ್ಕೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಬರುತ್ತೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಅದಾದ್ಮೇಲೆ ರಿಪೋರ್ಟ್ ಆಚೆ ಬರುತ್ತೆ. ಆ ರಿಪೋರ್ಟ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸತ್ಯಾಂಶ ಇದೆ ಅಥವಾ ಇಲ್ಲ ಅಂತ, ನೀವೇ ಅರ್ಥ ಮಾಡ್ಕೊಂಡು. ಓಕೆ, ಸ್ವಲ್ಪ ಸಮಯ ಕೊಡಿ, ಇನ್ವೆಸ್ಟಿಗೇಷನ್ ಆದ್ಮೇಲೆ ನಿಮ್ಗೆ ಆಚೆ ಬರುತ್ತೆ. ಅದನ್ನ ಎಲ್ಲರಿಗೂ ಕೊಡ್ತಾರೆ. ಸರಿ, ಓಕೆ. ಈಗ ನಿಮ್ಮ ಮಾತ ಮೇಲೆ ನಾವು ಭರವಸೆ ಇತ್ತು, ಯಾಕಂದ್ರೆ ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂತ ಹೇಳಿ ನಮಗೆ. ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು. ಹೌದಾ? ಈಗ ಆರೋಗ್ಯ ದಿವಸ ಪಲ್ಸ್ಪೋಲಿಯೋ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಸೊ ಅದನ್ನ ಮಾನಿಟರ್ ಮಾಡೋದಕ್ಕೆ ನಾನು ಬಂದಿದ್ದೆ. ನಾನು ಚನ್ನಗಿರಿಗೆ ಹೋಗ್ತಾ ಇದ್ದೆ, ಇನ್ಸಿಡೆಂಟ್ ಹಿಂಗ್ ಆಗಿದೆ ಅಂತ ಗೊತ್ತಾಯ್ತು. ತಕ್ಷಣ ವಾಪಸ್ ಬಂದೆ. ಇಲ್ಲಿ ಅವಾಗಿಂದ ಬಂದಿದ್ದಾಗಿಂದ ಕೂಡ ಏನಾಗಿದೆ ಅಂತ ನಾನು ಕೂಡ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ನನ್ನ ಮೇಲಿನ ಅಥಾರಿಟಿ ಯಾರ್ಯಾರಿಗೆ ನಾನು ತಿಳಿಸ್ಬೇಕು ನಾನು ಆಲ್ರೆಡಿ ತಿಳಿಸಿದ್ದೀನಿ. ಸೊ ಇದ್ರ ಬಗ್ಗೆ ಕೂಲಂಕುಷವಾಗಿ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಆಚೆ ರಿಪೋರ್ಟ್ ಬರುತ್ತೆ, ನಿಮ್ಗೂ ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಇದ್ರಲ್ಲಿ ಏನ್ ಸತ್ಯಾಂಶ ಇದೆಯೋ ಇಲ್ಲ ಅಂತ. ಅವಾಗ ನೀವು ಕಮೆಂಟ್ ಮಾಡಿದ್ರೆ. ಓಕೆ, ಹಾಗಾದ್ರೆ ನನ್ನೊಂದು ರಿಕ್ವೆಸ್ಟ್ ಸರ್, ನೀವು ಬಂದಿರುವಂತದ್ದು ಬೇರೆ ಡ್ಯೂಟಿಯಲ್ಲಿ ನೀವು ರಿಪೀಟ್ ಆಗಿದ್ದಂತವ್ರು, ಪಲ್ಸ್ ಪೋಲಿಯೋ. ಓಕೆ, ಆ ಡ್ಯೂಟಿಯಲ್ಲಿ ನೀವು ಇಮರ್ಜೆನ್ಸಿ ಬಂದಿದ್ದೀರಾ, ಓಕೆ, ಅಪ್ರಿಶಿಯೇಟ್ ಮಾಡುವ. ನೀವು ಇದನ್ನ ಕನ್ಸರ್ನ್ ಇಟ್ಕೊಂಡು ಬಂದಿದ್ದೀರಾ. ನಮಗೆ ಇದು ಬೇಕಾಗಿಲ್ಲ. ಇದಕ್ಕಿಂತ ನಾವು ಅಡ್ವಾನ್ಸ್ ಆಗಿ ಏನ್ ಯೋಚನೆ ಮಾಡ್ತಾ ಇದೀವಿ ಅಂದ್ರೆ, ಆರೋಗ್ಯ ಮಂತ್ರಿ ಭೇಟಿ ನೀಡಬೇಕು. ಬರೀ ಈ ವಿಷಯ ಅಂತ ಅಲ್ಲ, ಈ ಟೋಟಲ್ ಆಸ್ಪತ್ರೆ ಅವಸ್ಥೆ ನೋಡ್ಬೇಕು. ಅವರು ಹೊಸದಾಗಿ ಚಾರ್ಜ್ ತಗೊಂಡಿದ್ದಾರೆ UT ಖಾದರ್ ಸಾಹೇಬರು. ಬರ್ಲಿ, ಅವರು ಬಂದುಬಿಟ್ಟು ನಿಮ್ಮ ಏನು ರಿಪೋರ್ಟ್ ಇದೆ ಅದನ್ನು ತಗೊಳ್ಳಿ. ನಮಗೆ ಒಂದು ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಟ್ ಆಗಿ ನೀವು ಹೇಳ್ದಂಗೆ ಸತ್ಯಾಂಶ ಹೊರಗೆ ಬರಲಿ. ನಾವು ಬಯಸ್ತಾ ಇರೋದು ಅದನ್ನೇ. ನಾವು ಇದನ್ನೇನು ಬೇರೆ ಉದ್ದೇಶ ಇಟ್ಕೊಂಡು ಬರ್ಲಿಲ್ಲ. ಯಾಕಂದ್ರೆ 2 months ಬ್ಯಾಕ್ ನಾನೇ ವಿಸಿಟ್ ಮಾಡಿದ್ದೀನಿ ಸರ್. ಕೇಳಿ ನೋಡಿ ಏನಿತ್ತು ಕನ್ಸರ್ನ್ ಅಂದ್ರೆ, ಆಗ ಯಾವ್ದು ಅನಾಹುತ ಆಗಿರ್ಲಿಲ್ಲ. ಏನಿಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು, ಅದನ್ನ ನೀವು ಫಸ್ಟ್ ಇದಕ್ಕೆ ವ್ಯವಸ್ಥೆ ಕಲ್ಪಿಸಿ ಅಂತ. ಆದ್ರೆ ಆಫ್ಟರ್ 2 months ಸೇಮ್ ಅವಸ್ಥೆ ಇದೆ. ನಾವು ಇವತ್ತು ಬರ್ತೀವಿ ಹೋಗ್ತೀವಿ ಸರ್, ಪಾಪ ರೋಗಿಗಳು ಬೆಳಿಗ್ಗೆ ಎದ್ರೆ ರಾತ್ರಿ 12 ಗಂಟೆಗೆ ಬರ್ತಾ ಇರ್ತಾರೆ. ಒಂದು ಟಾಯ್ಲೆಟ್ಗೆ ವ್ಯವಸ್ಥೆ ಇರಲಿಲ್ಲ ಸರ್. ಕೇಳಿ ನೋಡಿ, ನಾನು ಎಲ್ಲ ವಿಡಿಯೋ ಮಾಡಿ ತೋರಿಸಿ ಹೇಳೋಗಿದೆ. 40 ಡಿಗ್ರಿ ಸೆಲ್ಸಿಯಸ್ ಇದೆ. ಇವತ್ತು ಮಳೆಯಲ್ಲಿ ಸ್ವಲ್ಪ ನಿಮಗೆ ಕೂಲ್ ಇದೆ. ಮಲಗೋದು ಹೇಗೆ ಪೇಷಂಟು? ಆಗ ಇಲ್ಲಿದ್ದಂತ ಇನ್ಚಾರ್ಜ್ ಈ 20 ಫ್ಯಾನಿಗೆ ಆರ್ಡರ್ ಮಾಡಿದ್ದು ನಾನು ಮುಂದೆನೆ. ಇದು ನಾವು ಬಂದಿದ್ದು ಆ ಸಂದರ್ಭದಲ್ಲಿ 2 months ಬ್ಯಾಕ್. ಹಾಗಾಗಿ ಇನ್ನು ಮುಂದೆ ಈ ಹಾಸ್ಪಿಟ್ಲು ನಮಗೆ ಏನಂದ್ರೆ ಒಂದು ವೆಲ್ ಅಡ್ವಾನ್ಸ್ಡ್ ಹಾಸ್ಪಿಟಲ್ ಆಗಿರ್ಬೇಕು. ಏನೇ ವ್ಯವಸ್ಥೆ, ಜಿಲ್ಲಾ ಆಸ್ಪತ್ರೆ ಅಲ್ವಾ ಸರ್, ಇದ್ಯಾವುದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲ, ಸಮುದಾಯ ಆರೋಗ್ಯ ಕೇಂದ್ರ ಅಲ್ಲ. ಅಲ್ಲಾದ್ರೆ ನೀವು ಹೇಳ್ಬೋದು, ಇಲ್ಲಪ್ಪ ಅದು ಫೆಸಿಲಿಟಿ ಇಲ್ಲ, ನೀವು ಅಲ್ಲಿಗೆ ಹೋಗಿ ಅಂತ. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ಆರೋಗ್ಯ ಮಂತ್ರಿ ಅವರು ಬರ್ಲಿ,
ನೀವು ಇಲ್ಲೇ ಇದ್ದೀರಾ, ನಿಮ್ಮ ರಿಪೋರ್ಟ್ ಅನ್ನ ಕೊಡಿ. ನಾವು ಕೂಡ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆಗ್ರಹ ಮಾಡ್ತೇವೆ ಮತ್ತು ಯುಟಿ ಖಾದರ್ಗೆ ನಾನು ಕೂಡ ಮಾತಾಡ್ತೇನೆ. ಅವ್ರು ಬಂದು ಈ ಟೋಟಲ್ ಘಟನೆಯನ್ನ ಒಂದು ಕೂಲಂಕುಷವಾದ ತನಿಖೆ ಮಾಡಿ ಸತ್ಯಾಂಶವನ್ನ ಜನರಿಗೆ ಬಹಿರಂಗಪಡಿಸ್ತಾರೆ. ನೀವು ಹೇಳಿದ ಮಾಹಿತಿನ ಇಟ್ ಇಸ್ ವೆಲ್ ಟೇಕನ್ ಅಂಡ್ ಇಟ್ ವಿಲ್ ಬಿ ಯಾರಿಗೆ ಮಾಹಿತಿ ತಲುಪಿಸಬೇಕು ನನ್ನ ಕಡೆಯಿಂದ. ಥ್ಯಾಂಕ್ ಯು ಸರ್. ಸರ್ ಇವತ್ತು ಏನು ಘಟನೆ ಆಗಿದೆ ಅಂತ ಹೇಳಕ್ಕೆ ಏನಾಗಿತ್ತು ಹೇಳಿ ಸರ್. ಇದು ನಮ್ಮ ದಾವಣಗೆರೆ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಇವತ್ತು ಬೆಳಗಿನ ಜಾವ ಒಂದು ಬೆಂಕಿ ಅವಘಡ ಆಗಿದೆ. ನಮಗೆ ನಮ್ಮ ಫೈರ್ ಕಂಟ್ರೋಲ್ ರೂಮ್ ಇಂದ ಒಂದು ಬೆಳಗಿಂದ ಒಂದು 8:49ಕ್ಕೆ ಒಂದು ಫೈರ್ ಕಾಲ್ ಮೆಸೇಜ್ ಬಂದಿದೆ. ಇಮಿಡಿಯೇಟ್ ಆಗಿ ನಮ್ಮ ಸಿಬ್ಬಂದಿ ಮತ್ತೆ ವೆಹಿಕಲ್ ಇಲ್ಲಿ ಇಮಿಡಿಯೇಟ್ ಆಗಿ ಬಂದು ನೋಡಿದಾಗ ಇಲ್ಲಿರುವಂತಹ ಹಾಸ್ಪಿಟಲ್ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಒಂದು ಕಟ್ಟಡದಲ್ಲಿ ಬೆಂಕಿ ಆಗಿದ್ದು ನೋಡಿ ಇಮಿಡಿಯೇಟ್ ಆಗಿ ನಮ್ಮ ಬೆಂಕಿ ಕನ್ಸೆಪ್ಟ್ ಇದು ಮಾಡಿದ್ದಾರೆ. ಅಲ್ಲಿ ಸೆಕೆಂಡ್ ಫ್ಲೋರ್ ಇದ್ದಂತ ಓಟಿ ಕಾಂಪ್ಲೆಕ್ಸ್ ಅಲ್ಲಿ ಫೈರ್ ಆಗಿರುವಂತದ್ದು. ಎಲ್ಲ ಕಂಪ್ಲೀಟ್ ಅನ್ನು ಬೆಂಕಿಯಾಗಿ ನನ್ಸಿದ್ವಿ. ನಮ್ಮಲ್ಲಿ ಇವತ್ತು 2 ವೆಹಿಕಲ್ ನನ್ನ ಯೂಸ್ ಮಾಡಿ ಬೆಂಕಿನ ಸಂಪೂರ್ಣ ನನ್ಸಿದ್ವಿ. ಈಗೇನು ಪ್ರಾಬ್ಲಮ್ ಇಲ್ಲ ಪ್ರೆಸೆಂಟ್. ಬಟ್ ನಾವು ಒಳಗಡೆ ಹೋಗೆಲ್ಲ ನೋಡಿದಾಗ ಆ ಓಟಿ 9 ಗಂಟೆಗೆ ಇತ್ತಂತೆ. ಅದು ಪ್ರಿಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಓಟಿಯಲ್ಲಿರುವಂತಹ ವರ್ಕ್ ಸ್ಟೇಷನ್ ಮಿಷಿನ್ ಇಂದ ಸ್ಪಾರ್ಕ್ ಬಂದು ಬೆಂಕಿ ಆಗಿದೆ ಅಂತ ಹೇಳಿ ಅಲ್ಲಿ ವರ್ಕ್ ಮಾಡಿದಂತ ಸಿಬ್ಬಂದಿ ಹೇಳ್ತಾರೆ. ಇಲ್ಲ, ಈ ಒಂದು ಘಟನೆಯಲ್ಲಿ ಯಾವುದೇ ಲೈಫ್ ಲಾಸ್ ಆಗ್ಲಿ ಇಂಜುರೀಸ್ ಆಗ್ಲಿ ಆಗಿಲ್ಲ. ಆಗಿದೆ. ಓಟಿ ಕಾಂಪ್ಲೆಕ್ಸ್ ಅಲ್ಲಿ ಬೆಂಕಿಯಿಂದ ಅಲ್ಲಿರುವಂತಹ ಓಟಿ ಕಾಂಪ್ಲೆಕ್ಸ್ ಅಲ್ಲಿ ಇರುವಂತಹ ಎಲ್ಲ ಎಕ್ವಿಪ್ಮೆಂಟ್ಸ್ ಆಮೇಲೆ ಕಿಟಕಿ ಎಲ್ಲವೂ ಡ್ಯಾಮೇಜಸ್ ಆಗಿದೆ. ಅದೇ ಅವರು 9 ಗಂಟೆಗೆ ಓಟಿದಿಂದ ಒಂದು ಅರ್ಧ ಗಂಟೆ ಮುಂಚೆನೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾರಂತೆ. ತಯಾರಿ ಮಾಡ್ಕೊಳ್ಳುವಾಗ ಅಲ್ಲಿರುವಂತಹ ಓಟಿ ಮೆಷಿನ್ ಇಂದ ಸ್ಪಾರ್ಕ್ ಬಂದು ಬೆಂಕಿ ಆಗಿದೆ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. DH ಹತ್ರ ಮಾತಾಡಿದ್ದೇವೆ, ಸ್ಟಾಫ್ ಹತ್ರ ಮಾತಾಡಿದ್ದೇವೆ, ಅವ್ರು ಯಾರೋ ಬೆಂಗಳೂರಿಂದ ಪಲ್ಸ್ ಪೋಲಿಯೋ ಡ್ಯೂಟಿಗೆ ಬಂದವ್ರ ಹತ್ರನೂ ಮಾತಾಡಿದ್ದೇವೆ. ಇವ್ರ ಮೇಲೆ ಯಾರ ಮೇಲೂ ನಮ್ಗೆ ಭರವಸೆ ಇಲ್ಲ. ಯಾಕಂದ್ರೆ ಇವರೆಲ್ಲರೂ ಜಸ್ಟಿಫಿಕೇಶನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ಆಗಿಲ್ಲ, ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಇಂಜುರಿನೇ ಆಗಿಲ್ಲ ಅಂತ ಇದ್ದಾರೆ. 3 ರೂಮ್ಸ್ ಡ್ಯಾಮೇಜ್ ಆಗಿರೋದು ನೋಡಿದ್ರೆ ನಮಗಂತೂ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡ ಒಂದು ಅವಘಡ ಸಂಭವಿಸಿರುವಂತದ್ದು. ಈಗ ಡೈರೆಕ್ಟ್ ನಾವು ಹೆಲ್ತ್ ಮಿನಿಸ್ಟರ್ ಗಮನಕ್ಕೆ ತರುವ, ಅವ್ರು ಬರಲೇಬೇಕು. ಅವರು ಬಂದು ಒಂದು ಫ್ರೀ ಅಂಡ್ ಫೇರ್ ಆಗಿ ಇನ್ವೆಸ್ಟಿಗೇಟ್ ಆಗಬೇಕು. ಯುಟಿ ಖಾದರ್ಗೆ ಡೈರೆಕ್ಟ್ ಆಗಿ ಮಾತಾಡೋಣ, ನಾವು ಆರೋಗ್ಯ ಮಂತ್ರಿಗೆ. आपके द्वारा डायल किया गया नंबर अभी व्यस्त है, कृपया कुछ समय पश्चात प्रयास करें. The number you have dialed is currently busy. Please try later. ಬಿಸಿ ಬರ್ತಾ ಇದೆ. ಸರ್ ಇವತ್ತು ಚಿಟ್ಟೇರಿ ಆಸ್ಪತ್ರೆಗೆ ನೀವು ಭೇಟಿಯಾಗಿದ್ರಿ, ಏನಾಗಿದೆ? ಇವತ್ತು ಬೆಳಿಗ್ಗೆ 7:30-8 ಗಂಟೆ ಸುಮಾರಿಗೆ ಚಿಕ್ಕೇರಿ ಆಸ್ಪತ್ರೆಯ ಓಟಿಯಲ್ಲಿ ಒಂದು ದೊಡ್ಡ ಅವಘಡ ಸಂಭವಿಸಿತ್ತು. ಅದು ಏನಾಗಿದೆ ಅಂತ ಸ್ಪಾಟ್ ಇನ್ಸ್ಪೆಕ್ಷನ್ ಗೆ ನಾನು ಮತ್ತು ನಮ್ಮ ತಂಡ ಇಲ್ಲಿ ಭೇಟಿ ನೀಡಿದ್ವಿ. ನೋಡ್ಬೇಕಾದ್ರೆ ಬಹಳ ದೊಡ್ಡ ಅನಾಹುತ ಇಲ್ಲಿ ನಡೆದಿದೆ. ಯಾವುದೇ ಜೀವಹಾನಿ ಆಗಿಲ್ಲ ಅಂತ ಒಂದು ಸಮಾಧಾನ ಇದ್ರೂ ಕೂಡ ಈ ಘಟನೆಯಲ್ಲಿ ಯಾರ್ದಾದ್ರೂ ಜೀವಹಾನಿ ಆಗಿದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು. ಹಾಗಾಗಿ ಇಲ್ಲಿಯ ಜಿಲ್ಲಾ ಸರ್ಜನ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಆಲ್ರೆಡಿ ಕನ್ಕ್ಲೂಷನ್ ಗೆ ಬಂದಿದ್ದಾರೆ, ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ. ನಮಗೆ ಡೌಟ್ ಇದು ಶಾರ್ಟ್ ಸರ್ಕ್ಯೂಟ್ ಅಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಇಡೀ ಹಾಸ್ಪಿಟಲ್ ವೈರಿಂಗ್ ಸುಟ್ಟೋಗ್ಬೇಕಿತ್ತು. ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು, ನೈಟ್ರೋಜಿನ್ ಸಪ್ಲೈ. ಆ ಸಪ್ಲೈ ಮಾಡಿರುವಂತಹ ಏಜೆನ್ಸಿಯ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೇಕು. ಮತ್ತು DH ಅವರ ಮಾತಿನ ಮೇಲೆ ನಮಗೆ ಭರವಸೆ ಬರ್ತಾ ಇಲ್ಲ. ಯಾರಿಗೂ ಇಂಜುರಿ ಆಗಿಲ್ಲ ಅಂತ ಹೇಳ್ತಾರೆ DS ಅವರು. ಇದು ಯಾವ ರೀತಿ ಸಾಧ್ಯ? ಅಲ್ಲಿ ಆ ಬ್ಲಾಸ್ಟ್ ಆಗಿರುವಂತಹ ಒಂದು ತೀವ್ರತೆ ನೋಡಿದ್ರೆ ಕನಿಷ್ಠ 5ರಿಂದ 6 ಜನರಿಗೆ ಏನಾದ್ರೂ ಅವಘಡ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. DS ಹತ್ರ ಮಾತಾಡಿದ ನಂತರ ಆರೋಗ್ಯ ಮಂತ್ರಿ ಯುಟಿ ಖಾದರ್ ಅವರಿಗೆ ನಾನು ಫೋನ್ ಮಾಡಿದೆ. ಈಗ ಅವರು ಬಿಸಿ ಇದ್ದಾರೆ, ಫೋನ್ ಪಿಕ್ ಮಾಡ್ತಾ ಇಲ್ಲ. ನಾನು ಮಾತಾಡ್ತೇನೆ. ಅವರು 0 ಟ್ರಾಫಿಕ್ ಅಲ್ಲಿ ದಾವಣಗೆರೆಗೆ ಬರಬೇಕು. ಇದು ಜಿಲ್ಲಾ ಆಸ್ಪತ್ರೆ ವಿಚಾರ. ಇಲ್ಲಿ ಒಂದು ಸ್ವತಂತ್ರವಾದ ಫ್ರೀ ಅಂಡ್ ಫೇರ್ ತನಿಖೆ ಆಗಬೇಕು. ಮತ್ತೆ ಮುಂದೆ ಇಂತಹ ಘಟನೆಗಳು ಸಂಭವಿಸಿದ ಹಾಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಇಲ್ಲಿ ಫೈರ್ ಸೇಫ್ಟಿ ಇಲ್ಲ, ಆದ್ರೆ DS ಹೇಳ್ತಾ ಇದ್ರೆ ಫೈರ್ ಸೇಫ್ಟಿ ಇತ್ತು ಅಂತ ಹೇಳಿ. ಇಲ್ಲಿದೆ ಫೈರ್ ಸೇಫ್ಟಿ ತೋರಿಸ್ತಾ ಇಲ್ಲ ಅವರು. ಹಾಗಾಗಿ ಆರೋಗ್ಯ ಮಂತ್ರಿಗಳು ಇಲ್ಲಿಗೆ ಬರಬೇಕು. ಈ ಅವಸ್ಥೆ ಮಾತ್ರ ಅಲ್ಲ, ಇಲ್ಲಿ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಾಗಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾವು ಆಗ್ರಹಿಸ್ತಾ ಇರುವಂತದ್ದು, ಆರೋಗ್ಯ ಮಂತ್ರಿ ಇಲ್ಲಿಗೆ ಭೇಟಿ ನೀಡಲೇಬೇಕು. ಇದರ ಸ್ವತಂತ್ರ ತನಿಖೆ ಆಗ್ಬೇಕು. ತಪ್ಪಿತಸ್ಥರು ಯಾರೇ ಇದ್ರು ಅವರ ಮೇಲೆ ಕ್ರಮ ಆಗ್ಬೇಕಂತ ಹೇಳಿ ಮತ್ತು ಮುಂದೆ ಇಂತಹ ಘಟನೆಗಳು ಮರುಕಳಿಸಿದಾಗ ಜಾಗೃತಿ ವಹಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ದೇವೆ.